ಈಗ ಶಿವರಾತ್ರಿ ಅಂತ ಯಾಕೆ ನಾವು ಹೇಳ್ತೀವಿ ಹೇಳಿ? ಒಂದ್ ಐಡಿಯಾ ಹೇಳಿ. ಶಿವರಾತ್ರಿ ಯಾಕೆ ರಾತ್ರಿ? ಶಿವ ದಿನಾನು ಹೇಳ್ಬೋದು, ಬಟ್ ರಾತ್ರಿ ಅಂತ ಹೇಳ್ತೀವಿ. ಓಕೆ, ರಾತ್ರಿ ಏನಕ್ಕೆ ಅಂದ್ರೆ ಅಜ್ಞಾನ. ಅಜ್ಞಾನ ಅಂತ ರಾತ್ರಿ. ವೈ ರಾತ್ರಿ? ಶಿವ ದಿನಾನು ಹೇಳ್ಬೋದು, ಬಟ್ ರಾತ್ರಿ ಶಿವರಾತ್ರಿ ಅಂದ್ರೆ ಅಜ್ಞಾನ. ನಮ್ಗೆ ಜ್ಞಾನ ಇಲ್ಲ, ಆತ್ಮ ಎಲ್ಲ ಮರ್ತು ಬಿಟ್ಟಿದೆ. ಅದ್ರ ಎಕ್ಸಿಸ್ಟೆನ್ಸ್ ಏನಿದೆ ಅಂದ್ರೆ ನಾನು ಆತ್ಮ ಇದ್ದೀನಿ ಅದೆಲ್ಲ ಮರ್ತು ಬಿಟ್ಟು ಶಿವ ಯಾರು ಅಂತ ಅದನ್ನೇ ನಾವು ಮರ್ತು ಬಿಟ್ಟು ನಾವು ಹುಡುಕಾಡಕ್ ಶುರು ಮಾಡ್ಬಿಟ್ಟಿದ್ವಿ. ಅದೇ ರಾತ್ರಿ. ಸೊ ರಾತ್ರಿ ಅಂದ್ರೆ ಹಗ್ಲು ರಾತ್ರಿ ಆದ್ರ ಅದು ಅಲ್ಲ. ರಿಯಲಿ ಅಂದ್ರೆ ಇಟ್ ಇಸ್ ಅಜ್ಞಾನ. ನೋ ಜ್ಞಾನ, ನಾಲೆಜೇ ಇಲ್ಲ. ಅವರು ಹೆಸರು, ನಾಮ, ರೂಪ, ದೇಶ, ಕಾಲ ಎಲ್ಲಿದೆ, ಅವ್ರು ಏನ್ ಮಾಡ್ತಾರೆ, ಅವ್ರ ಜೊತೆ ನಾವು ಮೀಟ್ ಮಾಡ್ಬೋದಾ, ನಮ್ ಸಂಬಂಧ ಏನಿದೆ ಅವ್ರ ಜೊತೆ ಏನು ಗೊತ್ತಿಲ್ವಲ್ಲ. ಸೊ ಅಜ್ಞಾನ ಆಗ್ಬಿಟ್ಟಿದೀವಿ. ಅದಕ್ಕೋಸ್ಕರ ತಾನೇ ಇದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ತುಂಬಿ ತುಂಬಿ ಬಂದ್ಬಿಟ್ಟಿದೆ ಈ ಕಲಿಯುಗ ಸಮಯದಲ್ಲಿ, ಇಡೀ ಜನದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ. ಈಗ ನಡೀತಾ ಇರೋದು ಸಿಚುವೇಶನ್ ನೋಡಿದ್ರೆ ಇಟ್ ಬರ್ನಿಂಗ್ ಲಿಟ್ರಲಿ. ಸೊ ಇಂಥ ಸಮಯದಲ್ಲಿ ಇನ್ ಭಗವದ್ಗೀತಾದಲ್ಲಿ ಇದೆ, ಮೋಸ್ಟ್ಲಿ ಬುಕ್ಸ್ ಇಫ್ ಯು ರೀಡ್, ಯದಾ ಯದಾ ಧರ್ಮಸ್ಯ ಗ್ಲಾನಿ ಭವತಿರ ಭಾರತ ಅಂತ ದಟ್ ವರ್ಡಿಂಗ್ ಇದೆ. ದಟ್ ಮೀನಿಂಗ್ ಇಸ್ ದಟ್ ಇಟ್ಸ್ ಅ ಪ್ರಾಮಿಸ್ ಟು ಸೇ ನೀವು ಯಾವಾಗ ಅಧರ್ಮ ಆಗುತ್ತೆ ಈ ಧರೆ ಮೇಲೆ ಜನ ನಮ್ಗೆ ಕೃಷ್ಣ ಅಂತ ನಾವ್ ಹೇಳ್ತೀವಿ, ಅದನ್ನು ರೀಸನ್ ಇದೆ. ಮನುಷ್ಯನು ಜೀವನದ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಸ್ಥಾಪಿಸುವ ಸ್ಪಷ್ಟೀಕರಣಕ್ಕಾಗಿ ಮತ್ತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾರಲ್ವಾ? ಕರೆಕ್ಟ್. ಸೊ ಅದ್ರ ಪ್ರಾಮಿಸ್ ಹೇಳ್ದಂಗೆ ಶಿವ ಈ ಧರೆ ಮೇಲೆ, ಭಗವಂತ ಈ ಧರೆ ಮೇಲೆ ಬಂದು 80 years ಆಗ್ತಾ ಇದೆ. ಅವರು ಬಂದು ಅವರು ನಾಲೆಜ್ ಕೊಡ್ತಾ ಇದ್ರೆ, ಮಕ್ಳೇ ನಾನೇ, ನನ್ನ ಹೆಸರು ಶಿವ, ನಾನೇ ನಿಮ್ಮ ತಂದೆ, ನೀವೇ ನನ್ನನ್ನ ತುಂಬಾ ಯುಗೆಯಿಂದ ಹುಡುಕಿ ಬರ್ತಾ ಇದ್ದೀರಾ. ಆಮೇಲೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನನ್ಗೆ ಹುಡುಕ್ತಾ ಇದ್ದೀರಾ. ಆದ್ರೆ ನಾನು ಬರೋದು ಈ ಕಲಿಯುಗ ಎಂಡ್ ಕಲಿಯುಗ ಯಾವಾಗ ಆಗುತ್ತೆ ಆವಾಗ ನಾನು ಬಂದು ಈ ಸೃಷ್ಟಿನ ಪುನಃ ಸತ್ಯುಗ ತರ ಮಾಡಿ ದೆನ್ ರಾಜಯೋಗ ಮೆಡಿಟೇಷನ್ಸ್ ಎಲ್ಲ ನಿಮ್ಗೆ ಕಲ್ಸಿ ದೇವಿ ದೇವತಾ ನರ್ಸೆ ನಾರಾಯಣ್ ಅಂತ ಹೇಳ್ತಾರೆ. ಯಾರು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗ್ತಾರೆ, ಅಲ್ಲಿಂದ ನೀವು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಇಂದ ದೇವಿ ದೇವತಾ ಆಗ್ತೀರಾ. ಸೊ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೆ ಪರಮಾತ್ಮ ಒಬ್ರೇ ಬಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರೆ. ಸೊ ಯಾವ ತರ ಅವರು ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರೆ? ಸಿ, ಅವರು ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ ನೋಡ್ಬೋದು. ಅವರೇ ಗೀತಾ ಜ್ಞಾನ ದಾತ. ನಾವು ತಿಳ್ಕೊಂಡ್ಬಿಟ್ಟಿದೀವಿ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಬಂದು ಗೀತಾ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಕೃಷ್ಣ ಹೇಗೆ ಹೇಳಕ್ ಸಾಧ್ಯ? ಯಾಕಂದ್ರೆ ಕೃಷ್ಣನು ಈ ಶಿವಯಿಂದನೇ ಓದಿ ರಾಜಯೋಗ ಮೆಡಿಟೇಷನ್ ಕಲ್ತಿ ಅವರು ಕೃಷ್ಣ ಆದ್ರು. ಸೊ ನಿಜವಾಗ್ಲೂ ಗೀತಾ ಜ್ಞಾನ ದಾತ ಶಿವನೇ ಬಂದು, ಯಾಕಂದ್ರೆ ಶಿವ ಅವರು ಜನ ಮರಣ ಚಕ್ರದಲ್ಲಿ ಬರಲ್ಲ. ನಾವು ಎಲ್ರೂ ಮನುಷ್ಯ ಆತ್ಮನು ಜನ ಮರಣ ಚಕ್ರದಲ್ಲಿ ಬರ್ತಾರೆ, ಆದ್ರೆ ಪರಮಾತ್ಮ ಒಬ್ರೇ ಜನ ಮರಣ ಚಕ್ರದಲ್ಲಿ ಬರಲ್ಲ. ಆದ್ರೆ ಅವ್ರ ಕೆಳಗಡೆ ಇಳಿಬೇಕಾದ್ರೆ ಅವ್ರಿಗೂ ಒಂದ್ ಶರೀರ ಬೇಕು ನಮ್ ಜೊತೆ ಎಲ್ಲ ಮಾತಾಡ್ಲಿಕ್ಕೆ, ಅದರ್ವೈಸ್ ಹೆಂಗ್ ಮಾತಾಡ್ತಾರೆ? ಸೊ ಅವರು ಪರ್ಕಾಯ ಪ್ರವೇಶ ಮಾಡ್ತಾರೆ. ಬ್ರಹ್ಮ ಅಂತ ಒಬ್ರು ಸೋಲ್ ಇದ್ದಾರೆ, ಅಂದ್ರೆ ಒಬ್ರು ಹೆಡ್ ಇದ್ದಾರೆ ಆಫ್ ಬ್ರಹ್ಮಕುಮಾರಿ. ಸೊ ಅವ್ರ ಶರೀರದಲ್ಲಿ ಅವ್ರು ಕೂತ್ಕೊಂಡ್ಬಿಟ್ಟು ಅವರು ಮುಖ ಕಮಲದಿಂದ ಶಿವ ಭಗವಾನ್ ವಾಚ್ ಗೀತಾ ಉಚ್ಚಾರಣೆ ಮಾಡ್ತಾರೆ. ಸೊ ಸಚ್ಚಿ ಗೀತಾ ಜ್ಞಾನ ದಾತ ಶಿವ ಬಂದು ಅವರು ನಮ್ಗೆ ನಾಲೆಜ್ ಕೊಡ್ತಾ ಇದ್ದಾರೆ. ಅವರೇ ಲಿಬರೇಟರ್. ಈಸ್ ದ ಪತಿತ ಪಾವನ. ಪತಿತ ಜನ ಯಾರು ಅವ್ರಿಗೆ ಪ್ಯೂರ್ ಮಾಡ್ತಾರೆ. he makes them pure, impure people to pure people. Then ದಿವ್ಯ ಬುದ್ಧಿ ದಾತ, ದಿವ್ಯ ಬುದ್ಧಿ ನಮ್ಗೆ ಕೊಡ್ತಾರೆ. ಅವರೇ ಶಾಂತಿಯ ಸುಖ ಸಾಗರ, ಶಾಂತಿ ಸಾಗರ. ಅವ್ರ ಸಾಗರ, ಅವ್ರ ಅವ್ರ ಪವರ್ ಹೌಸ್ ಬೇಸಿಕಲಿ. ನಾವು ಎಷ್ಟೇ ತಗೊಂಡಿದ್ರು ಅದು ಮುಗಿಯೋದಿಲ್ಲ. ಸೊ ಪರಮಾತ್ಮ ಬಂದು ನಮ್ಗೆ ರಾಜಯೋಗ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ರೆ, ಮಕ್ಕಳ ಈ ರಾಜಯೋಗ ಮೆಡಿಟೇಷನ್ ಇಂದ ನೀವು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಇಂದ ಡೈರೆಕ್ಟ್ ನೀವು ದೇವಿ ದೇವತೆ ಆಗ್ತೀರಾ. ಡೈರೆಕ್ಟ್ ನೀವು ದೇವಿ ದೇವತೆ ಆಗೋದು, ಅದಕ್ಕೋಸ್ಕರ ಅವ್ರು ಬಂದಿರೋದು. ಸೊ ಇಲ್ಲಿ ನಾವು ನೋಡ್ತೀವಿ, ನಾವು ಪರಮಾತ್ಮಗೆ ಏನ್ ಹೇಳ್ತೀವಿ? ಈಸ್ ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟಿದೀವಿ. ಸರ್ವವ್ಯಾಪಿ ಅಂದ್ರೆ ಈಸ್ ಎವ್ರಿವೇರ್, ಎಲ್ಲಾ ಕಡೆಯಲ್ಲಿ ಇದ್ದಾರೆ. ಹೇಗ್ ಸರ್ವವ್ಯಾಪಿ? ಈ ತರ ಈಗ ನಮ್ಮ ಮನೇಲಿ 4 ಚಿಲ್ಡ್ರನ್ ಇರ್ತಾರೆ. ಒಬ್ಬೊಬ್ರು ಚಿಲ್ಡ್ರನ್ ಒಬ್ರು ಅಮೆರಿಕಾದಲ್ಲಿ ಇರ್ತಾರೆ, ಒಬ್ರು ರಷ್ಯಾದಲ್ಲಿ ಇರ್ತಾರೆ, ಒಬ್ರು ಇಂಡಿಯಾದಲ್ಲಿ ಇರ್ತಾರೆ. 4 ಜಾಗನೂ ತಂದೆ ಇರಕ್ ಸಾಧ್ಯನ ಅಟ್ ಸೇಮ್ ಟೈಮ್? ಇರೋದಿಲ್ಲ. ಯಾಕಂದ್ರೆ ಅವ್ರದ್ದು ಒಂದ್ ಮನೆ ಇದೆ, ಎಲ್ಲೋ ಮಕ್ಳೆಲ್ಲ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತಾರೆ. ಸೊ ಈಸ್ ಡಿಫ್ರೆಂಟ್, ಈಸ್ ನಾಟ್ ಸರ್ವವ್ಯಾಪಿ. ಸರ್ವವ್ಯಾಪಿ ಅಷ್ಟೇ ಇದ್ರೂನುವೆ ನಮ್ ಪ್ರಪಂಚ ಈ ಕಲಿಯುಗವರೆಗೂ ಬರ್ತಾ ಇರ್ಲಿಲ್ಲ. ಇಟ್ ವಾಸ್ ಈ ತರ ಎಲ್ಲ ಈಗ ನಡೀತಿರೋದು ರಾಂಗ್ ಥಿಂಗ್ಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ
ದ ವರ್ಲ್ಡ್. ಈ ತರ ಎಲ್ಲ ನಡೀತಾ ಇರ್ಲಿಲ್ಲ. ಫೈಟ್ಸ್ ಅಮಾಂಗ್ ಪೀಪಲ್, ರೇಸಿಸಮ್, ರಿಲಿಜನ್ಸ್ ಅಂಡ್ ವಾರ್, ಟೆರರಿಸಮ್ ಇವೆಲ್ಲ ನಡೀತಾ ಇರ್ಲಿಲ್ಲ. ಬಟ್ ಈಗ ಜಾಸ್ತಿ ಜಾಸ್ತಿ ನಡೀತಾ ಇದೆ. ದಿಸ್ ಇಟ್ ಸೆಲ್ಫ್ ಸೇಸ್ ದಟ್ ಗಾಡ್ ಇಸ್ ನಾಟ್ ಎವ್ರಿವೇರ್. ಅವ್ರದ್ದು ಒಂದ್ ಮನೆ ಇದೆ. ಎಲ್ಲಿದೆ ಮನೆ? ಈ ಪಿಕ್ಚರ್ ಅಲ್ಲಿ ನೋಡ್ತೀವಿ ಅಂದ್ರೆ ಪರಮಧಾಮ್, ಪರಮಾತ್ಮ ಇರೋದು ಇದು. ಅವರು ಲೋಕ, ಅವ್ರು ಎಲ್ಲಿ ನಿವಾಸ ಮಾಡ್ತಾರೆ ಪರಮಧಾಮ್, ಇದಕ್ಕೆ ಬ್ರಹ್ಮಲೋಕ್ ಅಂತಾನು ನಾವು ಹೇಳ್ತೀವಿ. ಇಲ್ಲಿಂದ ಪರಮಾತ್ಮ, ನಾವೆಲ್ಲ ಆತ್ಮ ಅಲ್ಲಿ ಕೂತಿರೋದು ಎಲ್ಲ ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, ನಾವೆಲ್ಲ ಅಷ್ಟು ಈ ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಆತ್ಮ ಎಲ್ಲ ಇದೆ, ಆಲ್ಮೋಸ್ಟ್ ಅಬೌಟ್ 850 crore to 900 crore ಸೋಲ್ಸ್ ಜನ ಇದ್ದಾರೆ. ಹಾ ಕರೆಕ್ಟ್. ಸೊ ಆ ಆತ್ಮ ಎಲ್ಲ ಕೂತಿರೋದು ಇಲ್ಲಿ. ಸೊ ಇಲ್ಲಿ ಮುಂಚೆ ಒಂದ್ ಕಾಲದಲ್ಲಿ ಇತ್ತು, ಹಳೆ ಕಾಲದಲ್ಲಿ ಜನ ಕಡಿಮೆ ಇರ್ತಾ ಇತ್ತು. ಸೊ ಜನ ಪಾಪ್ಯುಲೇಷನ್ ಕಡಿಮೆ ಇರ್ತಾ ಇದ್ರಿಂದ ನಮ್ಮ ಹತ್ರ ಎಲ್ಲ ಜಾಸ್ತಿ ಜಾಸ್ತಿ ಇರ್ತಾ ಇತ್ತು. ಗುಡ್ ಫುಡ್, ಫ್ರೆಶ್ ಜಾಗ ಜಾಸ್ತಿ ಇರ್ತಾ ಇತ್ತು. ನಾವ್ ಹೇಗಿರ್ಬೋದು, ಕರೆಕ್ಟ್. ಸೊ ನಾವು ಪಾಪ್ಯುಲೇಷನ್ ಸ್ಲೋ ಆಗಿ ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಸೈನ್ಸ್ಗೂ ಕನ್ಫ್ಯೂಷನ್ ಆಗ್ತದೆ, ಎಲ್ಲಿಂದ ಇಷ್ಟು ಪಾಪ್ಯುಲೇಷನ್ ಬರ್ತಾ ಇದೆ. ಬಟ್ ಪಾಪ್ಯುಲೇಷನ್ ಹೇಗೆ ಬರುತ್ತೆ? ಯಾಕಂದ್ರೆ ತುಂಬಾ ಆತ್ಮ ಪರಮಧಾಮಿಂದ ಇಳಿಯಕ್ ಶುರು ಮಾಡ್ತಾರೆ. ಒಂದ್ಸತಿ ಅವರು ಈ ಧರೆ ಮೇಲೆ ಇಳಿದು ಬಿಟ್ರೆ ವಾಪಸ್ ಅವ್ರು ಪರಮಧಾಮ್ ಹೋಗೋದಿಲ್ಲ. ಅವರು ಇಲ್ಲೇ ಜನಂ ಮರಣ ಚಕ್ರದಲ್ಲಿ ಜನಂ ಪುನರ್ಜನ ಪುನರಪಿ ಜನನಂ ಅಂತ ಹೇಳ್ತಾರಲ್ವ, ಇದ್ರಲ್ಲೇ ಬರ್ತಾ ಇರ್ತದೆ. ಅಂಡ್ ವಾಪಸ್ ಹೋಗೋದಿಲ್ಲ. ಈ ಟೈಮ್ ಅಲ್ಲಿ ಪರಮಾತ್ಮನ ಅವ್ರು ಹುಡುಕಕ್ ಶುರು ಮಾಡ್ತಾರೆ. ಯಾಕಂದ್ರೆ ದುಃಖದಲ್ಲಿ ಬಂದ್ಬಿಡ್ತಾರೆ. ಸೊ ಪರಮಾತ್ಮನ ಹುಡುಕಕ್ ಶುರು ಮಾಡ್ಬಿಡ್ತಾರೆ. ಸೊ ಈ ತರ ನಾವು ನೋಡ್ತೀವಿ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೋಡ್ತೀವಿ. ಓಕೆ, ಈ ಪಿಕ್ಚರ್ ಅಲ್ಲಿ ನಾವು ನೋಡ್ತೀವಿ ಬ್ರೈನ್ ಇಸ್ ಲೈಕ್ ಅ ಕಂಪ್ಯೂಟರ್. ನಾನು ಆತ್ಮ, ಈ ಕಂಪ್ಯೂಟರ್ನ ನಾವು ಹೇಗ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅದೇ ತರಾನೇ ಅದ್ರದ್ದು ಔಟ್ಪುಟ್ ಬರುತ್ತೆ. ಸೇಮ್ ಲೈಕ್ ದಟ್ ಈ ಬಾಡಿ ಏನಿದೆ ಇದು ಇಟ್ಸ್ ಮೇಡ್ ಅಪ್ ಆಫ್ ಓನ್ಲಿ ಫ್ಲೆಶ್, ಬ್ಲಡ್, ಮಸಲ್ಸ್ ಇಷ್ಟೇ ಮಾಡಲ್ಪಟ್ಟಿರೋದು ಈ ಬಾಡಿ. ಬಟ್ ಇದಕ್ಕೆ ಪವರ್ ಇಲ್ಲ, ಇದಕ್ಕೆ ಲೈಫ್ ಇಲ್ಲ, ಪವರ್ ಇಲ್ಲ, ಏನಿಲ್ಲ. ಈ ಶರೀರಕ್ಕೆ ಲೈಫ್ ಇಲ್ಲ, ಪವರ್ ಇಲ್ಲ, ಏನಿಲ್ಲ. ಆದ್ರೆ ನಾನ್ ಆತ್ಮ, ನನ್ನ ಪವರ್ ಇದೆ. ನಾನ್ ಯಾವಾಗ ಇದರಲ್ಲಿ ಕೂತ್ಕೊಳ್ತೀನಿ ದೆನ್ ನಾನ್ ಜೀವಾತ್ಮ ಆಗ್ತೀನಿ. ಸೊ ನಾವಿಲ್ಲಿ ಯಾರು ನಿಂತಿರೋರೆಲ್ಲ ಯಾರು? ನಾವು ಎಲ್ಲ ಜೀವಾತ್ಮ. ಯಾಕಂದ್ರೆ ನಾನ್ ಇದ್ರಲ್ಲಿ ಕೂತಿದ್ದೀನಿ ಈ ಶರೀರದಲ್ಲಿ. ಹೇಗೆ ಇಲ್ಲಿ ಹೇಳ್ತಾರೆ, ಈ ಡ್ರೈವರ್ ಈ ಕಾರ್ ಅಲ್ಲಿ ಕೂತಿದ್ದಾರೆ. ಡ್ರೈವರ್ಗೆ ಕ್ಲಿಯರ್ ಆಗಿ ಗೊತ್ತಿದೆ ಇದು ಕಾರ್, ಸಪೋಸ್ ಈ ಕಾರ್ ಹೆಸರು ಮಾರುತಿ ಅಂತ ತಿಳ್ಕೊಳ್ಳಿ. ಈಗ ಡ್ರೈವರ್ಗೆ ಹೋಗಿ ಹೇಳ್ತೀವಿ ನಿಮ್ ಹೆಸರು ಏನಂದ್ರೆ ನನ್ನ ಹೆಸರು ಮಾರುತಿ ಅಂತ ಹೇಳ್ತಾನ? ಹೇಳೋದಿಲ್ಲ. ಯಾಕಂದ್ರೆ ಅವ್ರ ಬುದ್ಧಿಲಿ ಕ್ಲಿಯರ್ ಆಗಿದೆ, ಗಾಡಿ ಬೇರೆ, ನಾನು ಬೇರೆ. ಬಟ್ ಇಲ್ಲಿ ನಾವು ಕ್ಲಿಯರ್ ಇಲ್ವಲ್ಲ. ನಾನ್ ಆತ್ಮನೇ ಬೇರೆ, ನಾನ್ ಶರೀರ ಬೇರೆ ಅಂತ ಕ್ಲಿಯರ್ ಇಲ್ವಲ್ಲ. ನಾನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಶರೀರನೇ ನಾನೇ, ಇದೇ ನಾನೇನ್ ತಿಳ್ಕೊಂಡ್ಬಿಟ್ಟಿದ್ದೇನೆ. ಸೊ ಇದು ಅಂಧಕಾರ ಆಯ್ತು, ಇದೇ ರಾತ್ರಿ. ಇದಕ್ಕೆ ಶಿವರಾತ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಶಿವ ಈ ಅಂಧಕಾರನ, ಈ ಆತ್ಮ ಈಗ ಬೆಳಗ್ತಾ ಇಲ್ಲ, ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ, ಹುಡುಕ್ತಾ ಇದೆ. ಸೊ ಇದೇ ರಾತ್ರಿನ ಬೆಳಕು ಮಾಡ್ತಾ ಇದ್ರೆ, ಮಕ್ಳೇ ನೀವು ಆತ್ಮ ಅಂತ ತಿಳ್ಕೊಳ್ಬಿಟ್ಟು ನಿಮ್ ಕೆಲಸ ಕಾರ್ಯ ಎಲ್ಲ ಮಾಡಿ. ಸೊ ದಟ್ ಇಸ್ ಕಾಲ್ಡ್ ದ ಸೋಲ್ ಈಸ್ ಲೈಟನ್, ಇಟ್ಸ್ ಎನ್ಲೈಟನ್. ಕತ್ಲು ಯಾವುದು? ಅಜ್ಞಾನ. ಈಗ ಜ್ಞಾನ ಬಂದ್ಬಿಟ್ಟಿದೆ. ನಾನ್ ಆತ್ಮ, ನಿಜ ನಾನು ಆತ್ಮ ಅಂತ ಜ್ಞಾನ ಬಂದ್ಬಿಟ್ಟಿದೆ. ಅದೇ ಬೆಳಕು. ಯಾವಾಗ ನನ್ಗೆ ಜ್ಞಾನ ಇಲ್ಲ, ಪರಮಾತ್ಮನ್ ಜ್ಞಾನ ಇಲ್ಲ, ನನ್ನ ಆತ್ಮ ಜ್ಞಾನ ಇಲ್ಲ, ಅದೇ ರಾತ್ರಿ. ಸೊ ಅದೇ ಶಿವ ರಾತ್ರಿ ಬಂದು ಅದನ್ನ ಕ್ಲಿಯರ್ ಕಟ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಂಪಲ್, ಆತ್ಮ, ನಾನ್ ಆತ್ಮ, ನನ್ನ ಆತ್ಮದಲ್ಲಿ 3 ಶಕ್ತಿ ಇದೆ. ಮೈಂಡ್, ಆಮೇಲೆ ಇಂಟೆಲೆಕ್ಟ್, ಬುದ್ಧಿ, ಅಂಡ್ ಸಂಸ್ಕಾರ. ಸೊ ಈ ಮೈಂಡ್ ಇಂದ ನಾವು ಥಿಂಕ್ ಮಾಡ್ತೀವಿ ಅಂಡ್ ಅದಕ್ಕೆ ಡಿಫ್ರೆನ್ಶಿಯೇಟ್ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ನಾವು ತಿಳ್ಕೊಳ್ತೀವಿ. ಅದು ಇಂಟೆಲೆಕ್ಟ್ ಅಲ್ಲಿ ನಾವು ಮಾಡಿ ದೆನ್ ಬುದ್ಧಿ ಸಂಸ್ಕಾರ ಆಗ್ಬಿಡ್ತದೆ. ಇವಾಗ 2025 ಹೇಳೋದಾದ್ರೆ ಕೆಟ್ಟವ್ರು ಮಾಡೋರಿಗೆ ಒಳ್ಳೇದಾಗ್ತದೆ, ಒಳ್ಳೇದ್ ಮಾಡೋರು ಒಳ್ಳೇದಾಗ್ತಿಲ್ಲ, ಯಾಕೆ? ವೆರಿ ಗುಡ್ ಕ್ವಶನ್, ಇಟ್ಸ್ ಅ ವ್ಯಾಲಿಡ್ ಕ್ವಶನ್. ಸಿ, ಆ ಆತ್ಮ ನಾವು ತಿಳ್ಕೊಳ್ಳಿ, ಆತ್ಮ ಜನ ಮರಣ ಚಕ್ರದಲ್ಲಿ ಬರ್ತಾ ಇದೆ. ಅದು ಏನ್ ಹೊಸ ಈಗ ಒಂದ್ ರೋಲ್ ಪ್ಲೇ ಮಾಡಿ ಅದು ಫಾರ್ ಎವರ್ ನೆಕ್ಸ್ಟ್ ಸತ್ತೋಗ್ಬಿಟ್ರೆ ಅದು ಮುಗಿತು, ಅದ್ರ ಪಾತ್ರ ಇಲ್ಲ. ಅದು ಹಿಂದಿನ ಜನ್ಮ ತಗೊಂಡ್ ಬರ್ತಾ ಇದೆ. ಹಿಂದಿನ ಎಷ್ಟೋ ಜನ್ಮ ಅವ್ರು ಪಡ್ಕೊಂಡ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರ್ತದೆ. ಅವ್ರು ಒಳ್ಳೆ ಕಾರ್ಯ ಮಾಡಿರೋದು ಅದು ಅಕ್ಯುಮುಲೇಟ್ ಆಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಕೆಟ್ಟ ಕೆಲಸ ಮಾಡೋದು ಅದು ಅಕ್ಯುಮುಲೇಟ್ ಆಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಬಂದು ಈ ಜನ್ಮದಲ್ಲಿ ಅವ್ರು ಏನ್ ಪಾತ್ರ ಮಾಡ್ದಂಗೆ ಯಾವ್ದೋ ಒಂದ್ ಕಾರ್ಯದಲ್ಲಿ ಅವ್ರ ಹಿಂದಿನ ಜನ್ಮದ ಗುಡ್
ಪೂರ್ವ ಪುಣ್ಯ ಫಲ ಅದು ಬಂದ್ಬಿಟ್ಟಿದೆ. ಅದು ಬಂದ್ಬಿಟ್ರು ಅವ್ರು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೇದೇನೆ ಆಗ್ತಾ ಇದೆ, ರಾಂಗ್ ಮಾಡಿದ್ರು ಒಳ್ಳೇದೇನೆ ಆಗ್ತಾ ಇದೆ. ಅದು ಹಿಂದಿನ ಜನ್ಮದು ಅದು ತಿಂತಾ ಇದೆ, ಆ ಪುಣ್ಯ ಫಲ ತಿಂತಾ ಇದೆ. ಅದು ತಿಂದು ತಿಂದು ಒಂದು ಮುಗಿಸ್ಬಿಟ್ರೆ ಈ ಜನ್ಮದು ಆಮೇಲೆ ಹಿಂದಿನ ಜನ್ಮದು ರಾಂಗ್ ಏನಾದ್ರು ಆಗ್ಬಿಟ್ರೆ ಅದು ಡಿಸೀಸ್ ತರ ಬಂದ್ಬಿಡ್ತದೆ, ಅಥವಾ ಫೈನಾನ್ಷಿಯಲ್ ಲಾಸ್ ಆಗ್ಬಿಡ್ತದೆ, ಅಥವಾ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತದೆ, ಅಥವಾ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಸೊ ದಿಸ್ ಇಸ್ ಆಲ್ ರಿಲೇಟೆಡ್ ಟು ಯೋರ್ ಹಿಂದಿನ ಜನ್ಮ. ಸೊ ಅದಕ್ಕೋಸ್ಕರ ಶಿವ ಬಂದು ನಮ್ಗೆ ಟೀಚ್ ಮಾಡ್ತಾ ಇದ್ರೆ ಪುಣ್ಯ ಕೆಲಸ ಮಾಡಿ ಅದನ್ನ ಜಮಾ ಮಾಡಿ, ಯಾಕಂದ್ರೆ ಅದೇ ಫಲ ನೀವು ನೆಕ್ಸ್ಟ್ ಜನ್ಮದಲ್ಲಿ ನೀವು ತಿಂತೀರಾ. ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಜನ್ಮ ಗೊತ್ತಾಗೋದಿಲ್ಲ, ಬಟ್ ಫಲ ನಮ್ ಜೊತೆ ಬಂದೇ ಬರುತ್ತೆ. ಅದೇ ಕರ್ಮ ಲೆಕ್ಕಾಚಾರ, ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಎರಡೂ ನಮ್ಮ ಹತ್ರ ಬಂದೇ ಬರುತ್ತೆ. ದಟ್ ಈಸ್ ವಾಟ್ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ಚೋರ್ ಥೀಫ್ ಒಬ್ರು ಇರ್ತಾರೆ, ಯಾರು ರಾಂಗ್ ಕೆಲಸ ಮಾಡೋರು, ಅಂದ್ರೆ ಕದಿಯೋದು ಅದೆಲ್ಲ. ಆದ್ರೆ ಅವ್ರ ಜೊತೆ ಒಳ್ಳೇದು, ಅವ್ರ ತುಂಬಾ ಇದೆ, ಅವ್ರು ರಿಚ್ ಆಗ್ತಾ ಇದಾರೆ, ಆದ್ರೆ ಮಾಡೋದೆಲ್ಲ ರಾಂಗ್ ಕೆಲಸ. ಹಿಂದಿನ ಲೆಕ್ಕಾಚಾರ ಅವ್ರ ಹಿಂದಿನ ಜನ್ಮದಲ್ಲಿ ಪುಣ್ಯ ಕೆಲಸ ಮಾಡಿದ್ದಾರೆ, ಅದೆಲ್ಲ ಮುಂದೆ ಬರ್ತಾ ಇದೆ, ಅವ್ರು ಎಂಜಾಯ್ ಮಾಡ್ತಾ ಇದಾರೆ ಅದ್ರ ಮೇಲೆ. ಸೊ ನಾವು ಅದೇ ತಿಳ್ಕೊಳ್ತೇವೆ, ನಾವು ಇಷ್ಟು ಒಳ್ಳೆ ಮಾಡಿದ್ರು ನಮ್ ಜೊತೆ ಯಾಕೆ ಇದೆ, ಯಾಕಂದ್ರೆ ನಾವು ಈ ಜನ್ಮನು ಒಳ್ಳೆ ಮಾಡ್ತಾ ಇದ್ವಿ, ಹಿಂದಿನ ಜನ್ಮ ಅದು ನಾವು ಏನೋ ರಾಂಗ್ ಮಾಡಿದ್ವಿ, ಅದು ಬಂದ್ಬಿಟ್ಟಿದೆ. ಇವಾಗ ಹಿಂದಿನ ಜನ್ಮದಲ್ಲಿ ನಾನು ಏನ್ ಮಾಡಿದ್ನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಒಳ್ಳೇದೇ ಮಾಡ್ತಿದ್ದೀನಿ, ಕೆಟ್ಟದಾಗ್ತಿದೆ. ನಾನು ಆ ದೇವ್ರ ತಾನೆ ನಾನು ಬುದ್ಧಿ ಕೊಟ್ಟಿರೋದು, ಅದು ಯಾರ ಕಾರಣ? ಕಾರಣ ಅಂದ್ರೆ ರೀಸನ್ ಏನು ಅಂತ. ಸಿ, ಹಿಂದಿನ ಜನ್ಮ ನಮ್ಗೆ ಆಕ್ಚುಲಿ ನಾವೇ ಅಲ್ಲಿ ಮಾಡಿರ್ತೀವಿ ನಮ್ಮ ರೋಲ್, ಬಟ್ ನಾವು ಆ ಶರೀರ ಬಿಟ್ಟ ತಕ್ಷಣ ಈ ಜನ್ಮಕ್ ಬರ್ತೀವಿ, ಎಲ್ಲ ಮರಿತೀವಿ. ಆದ್ರೆ ಕರ್ಮ ನಮ್ಗೆ ಮರೆಯೋದಿಲ್ಲ, ಅದ್ ಬಂದೇ ಬರುತ್ತೆ. ನಾವ್ ಎಲ್ಲಿ ಇದ್ರುನು ಹುಡ್ಕೊಂಡ್ ನಮ್ಮ ಹತ್ರ ಬರುತ್ತೆ ಅದು. ನೀವು 1000 ಪೀಪಲ್ ಮುಂದೆನೂ ಇದ್ಬಿಡಿ, ನೀವ್ ಏನ್ ಕರ್ಮ ಮಾಡಿದೀರಾ ಆ ಟೈಮಲ್ಲಿ ಏನ್ ಆಗ್ಬೇಕು ಅದು ಹುಡ್ಕೊಂಡ್ ಬಂದು ನಿಮ್ಗೆ ಆ ಫಲ ಕೊಟ್ಟೇ ಕೊಡುತ್ತೆ. ಸೊ ನಾವ್ ದೇವ್ರ ಮುಂದೆ ಬೇಡಿದ್ರು ಎಷ್ಟೇ ಹೇಳಿದ್ರು, ಬಟ್ ನಮ್ ಕರ್ಮನೂ ಅದ್ರ ಜೊತೆ ಸೇರ್ಸಿದೆ. ಸೊ ಅದರಿಂದ ನಾವು ವಿ ಗೋ ಅಹೆಡ್ ಅಂಡ್ ಗೆಟ್ ಅವರ್ ಫ್ರೂಟ್ಸ್, good or bad, it depends. ಅದಕ್ಕೋಸ್ಕರ you do good now. ಸೊ ಇದು ಒಂದ್ ಜಮಾ ಆಗುತ್ತೆ. ಅಂಡ್ ಹಿಂದಿನ ಜನ್ಮದ ಏನ್ ಪಾಪ ಕರ್ಮ ಲೆಕ್ಕಾಚಾರ ಆಗುತ್ತೆ, ಅದಕ್ಕೋಸ್ಕರ ಪರಮಾತ್ಮ ಬಂದಿದ್ದಾರೆ. ಮಕ್ಳೇ, ನೀವು ಇಷ್ಟು ಯುಗೆಯಿಂದ ನೀವೇನ್ ಪಾಪ ಕರ್ಮ ಮಾಡಿದೀರಾ ಅದು ನೀವು ಸ್ವಲ್ಪ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ, ಒಳ್ಳೆ ಕೆಲಸ ಮಾಡ್ತೀರಾ, ಸ್ವಲ್ಪ ಕ್ಲಿಯರ್ ಆಗುತ್ತೆ. ತಿರ್ಗಾ ನೀವು ರಾಂಗ್ ಕೆಲಸ ಮಾಡ್ತೀರಾ, ಇನ್ನ ಜಾಸ್ತಿ ಏನೋ ಅಕ್ಯುಮುಲೇಟ್ ಆಗುತ್ತೆ. ಹಂಗ್ ಮಾಡ್ತಾ ಇದ್ದೀರಾ. ಈಗ ನನ್ನ ನೆನಪು ಮಾಡಿ, ನಾನು ಫುಲ್ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಭರತ್ ಪ್ರಪಂಚ ಸತ್ಯುಗನೇ. ಸತ್ಯುಗದಲ್ಲಿ ಒಬ್ರು ಕೆಟ್ಟವರು ಇರೋದಿಲ್ಲ, ಎಲ್ರು ದೇವಿ ದೇವತಾನೆ. ಅದಕ್ಕೋಸ್ಕರ ತಾನೇ ನಾವು ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ದೇವಿ ದೇವತಾ ಒಂದಷ್ಟು ಪ್ರೇ ಮಾಡ್ತೀವಿ, ಯಾಕಂದ್ರೆ ಅವ್ರೆಷ್ಟು ಪ್ಯೂರ್ ಪೀಪಲ್ ಆಗಿದ್ದಾರೆ. ಸೊ ಅವ್ರ ತರ ನೀವು ಆಗಿ ಫುಲ್ ಪುಣ್ಯ ಕೆಲಸನೇ ಮಾಡಿ, ನಾನ್ ಹಿಂದಿನ ಜನ್ಮದ್ದು ಈ ಜನ್ಮದ ಪಾಪ ಕರ್ಮ ಎಲ್ಲ ಕ್ಲಿಯರ್ ಮಾಡ್ತೀನಿ. ಎಲ್ಲ ಓದಿದ್ದು 92% ಕೆಟ್ಟದಾಯ್ತಂತೆ, ಬರೀ 8% ಒಳ್ಳೇದಾಯ್ತಂತೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಅದ್ರ ಬಗ್ಗೆ ದಿಸ್ ಇಸ್ ಕಲಿಯುಗ ಏಜ್. ಈ ಕಲಿಯುಗದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಜ್ಞಾನ ಇಲ್ಲ. ಅಜ್ಞಾನ ಕಾಲದಲ್ಲಿ ಆಲ್ಮೋಸ್ಟ್ 90%. ಅಂಡ್ ಇನ್ಫ್ಲೂಯೆನ್ಸ್ ಆತರ ಇದೆ, ಬಿಕಾಸ್ ವೈಬ್ರೇಷನ್ಸ್ ಇನ್ಫ್ಲೂಯೆನ್ಸ್ ಇಟ್ ವರ್ಕ್ಸ್. ಇನ್ಫ್ಲೂಯೆನ್ಸ್ ಎಷ್ಟು ಆಗಿದೆ ನೆಗೆಟಿವ್ದು, ಪೀಪಲ್ ಶಾಂತಿನೇ ಇಲ್ಲ. ಆ ಶಾಂತಿಲಿ ಎಲ್ಲ ಒಂದ್ ಕರ್ಮ ಅವ್ರು ನೆಗೆಟಿವ್ ಮಾಡಿರ್ತಾರೆ. ಸಪೋಸ್ ಒಂದ್ ಪರ್ಸನ್ ಇದೆ, ಅವ್ರು ತುಂಬಾ ಅಶಾಂತಿ, ಅವ್ರು ಹೋಗ್ಬಿಟ್ಟು ಸುಸೈಡ್ ಮಾಡ್ಬಿಡ್ತೀನಿ ಆತರ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಜನ್ಮ ಅವ್ರು ಪಡಿತಾರೆ, ನೆಕ್ಸ್ಟ್ ಜನ್ಮ ಪಟ್ರು ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದು ಡಬಲ್ ಅವ್ರು ಆಗ್ತಾರೆ. ಇಟ್ಸ್ ಟೂ ಮಚ್ ಪ್ರೆಷರ್, ಐ ಕಾಂಟ್, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತದೆ. ಇಟ್ಸ್ ಅ ರಾಂಗ್ ಕರ್ಮ. ಕ್ಯಾರಿ ಫಾರ್ವರ್ಡ್ ಅದು ವಿತ್ ಇಂಟ್ರೆಸ್ಟ್, ಬರೀ ಕ್ಯಾರಿ ಫಾರ್ವರ್ಡ್ ಅಲ್ಲ, ವಿತ್ ಇಂಟ್ರೆಸ್ಟ್ ಬರ್ತಾ ಇದೆ. ಈಗ ಒಂದ್ ಸೀಡ್ ನಾವು ನೆಟ್ಟಿದ್ರೆ ಆ ಟ್ರೀ ಬಂದ್ರೆ ಒಂದೇ ಫ್ರೂಟ್ ಕೊಡುತ್ತಾ? ಹೌದು, ತುಂಬಾ ಹಲವಾರು ಕೊಡುತ್ತೆ. ಸೊ ಒಂದ್ ರಾಂಗ್ ಕರ್ಮ ನೀವು ಮಾಡಿ ಎಷ್ಟು ಫ್ರೂಟ್ ನೀವು ಅದನ್ನ ಕ್ಲಿಯರ್ ಮಾಡ್ಬೇಕು. ಇದೇ ಸಿಚುವೇಶನ್ ಹಿಂಗ್ ಆಗಿರೋದು. ಸೊ ನಾವು ಇಷ್ಟರಲ್ಲಿ ಪರಮಾತ್ಮ ಬಂದು ಇಷ್ಟು ಜನ ಹ್ಯಾಂಡ್ಫುಲ್ ಬ್ರಹ್ಮಕುಮಾರೀಸ್ ಅಲ್ಲಿ ನಮ್ ಸೆಂಟರ್ ಅಲ್ಲಿ ಒಂದು ಹ್ಯಾಂಡ್ಫುಲ್ ಪೀಪಲ್ ನ ಅವರು ಹೇಳ್ತಾ ಇದ್ದಾರೆ, ಲೈಕ್ ಯು ಹ್ಯಾವ್ ಟು change this whole world through meditation and Raj Yoga. Teach people meditation, teach them Raj Yoga meditation, so that everybody ಅವ್ರಿಗೆಲ್ಲ ಶಾಂತಿ ಸಿಗುತ್ತೆ. they'll get everything. ಭರತ್ ಪ್ರಪಂಚನೇ ಸತ್ಯುಗ. ಸೊ ಇನ್ನೇನು, we will all go to satyuga only. that is a thing. ಇಲ್ಲಿ ನಾವು ನೋಡ್ತೀವಿ ಅಂದ್ರೆ, ಮುಂಚೆ ನೀವು ಹೇಳ್ದಂಗೆ ಈಗ ಕಲಿಯುಗ ವರ್ಲ್ಡ್ ಇಲ್ಲಿ ಆಲ್ ನೆಗೆಟಿವ್, nobody is happy, peaceless family. ಎಲ್ಲ ಮನೆಯಲ್ಲಿ ಪೀಸ್ಲೆಸ್ ಫ್ಯಾಮಿಲಿ. ರಾವಣ ತುಂಬಾ ಇದೆ. nobody is happy, everybody is fighting. ಇದು
So you go to the Brahma Kumari Center and learn meditation, learn Raj Yoga course ಇದೆ, ಒಂದು 7 days free of cost course ಇದೆ, and last ಅಲ್ಲಿ ನಿಮ್ಗೆ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಆಗುತ್ತೆ, ನಾನು ಆತ್ಮ, ನಾನು ಇಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಪಾತ್ರದಲ್ಲಿ ಈಗ ನೀವು ಫಿಲಂ ನೋಡಕ್ ಹೋಗ್ತೀರಾ, ಆ ಫಿಲಂ ಅಲ್ಲಿ ಒಂದು ಇಂಟ್ರೆಸ್ಟ್ ಆಗಿ ಒಂದು ಹೀರೋಯಿನ್ ಫಿಲಂ ನೋಡ್ತಾ ಇರ್ತೀರಾ, ಅಲ್ಲಿ ನೆಗೆಟಿವ್ ರೋಲು ಇರ್ತದೆ, ಅಲ್ಲಿ ಅವ್ರು ಇದ್ರೇನೆ ಮಾತ್ರ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತದೆ, ಇಲ್ಲಾಂದ್ರೆ ಇಲ್ಲ, ಒಳ್ಳೇದಿದ್ರೆ ಕೆಟ್ಟದಿದ್ರೆ ಅದು ಇನ್ನ ಕಲಿಯುಗ, ನಾಟ್ ಇನ್ ಸತ್ಯುಗ. ಇನ್ ಕಲಿಯುಗ ಈ ತರ ಎಲ್ಲ ಬಂದ್ಬಿಟ್ಟಿದೆ, ಕೆಟ್ಟದು ಅಂಡ್ ರಾಂಗ್ ಥಿಂಗ್ ಗುಡ್ ಥಿಂಗ್ ಆತರ. ಬಟ್ ಇದರಿಂದ ವಿ ಹ್ಯಾವ್ ಟು ಲಿವ್ ಅಂಡ್ ವಿ ಹ್ಯಾವ್ ಟು ಕಮ್ ಔಟ್ ವಿಕ್ಟರಿ. ಸೊ ಯಾವ ತರ ಇಲ್ಲಿ ಹೇಳ್ತಾ ಇದಾರೆ, ಒನ್ಸ್ ವಿ ಗೆಟ್ ಟು ನೋ ದಟ್ ದಿಸ್ ಇಸ್ ಮೈ ರೋಲ್, ಐ ಆಮ್ ಜಸ್ಟ್ ಓನ್ಲಿ ಪ್ಲೇಯಿಂಗ್ ಅ ರೋಲ್, ಶಾಂತಿವಾಗಿ ಅವರು ಮೆಡಿಟೇಷನ್ ಎಲ್ಲ ಕಲ್ತು ಏನ್ ಕೆಲಸ ಮಾಡಿದ್ರು ಪರಮಾತ್ಮನೇ ಅವ್ರು ನೆನಪು ಮಾಡ್ತಾ ಇರ್ಬೇಕು. ಈಗ ನೋಡಿ ಆ ಫ್ಯಾಮಿಲಿ ಈಗ ಅವ್ರು ಸೊ ಪರಮಾತ್ಮ ನಮ್ಗೆ ರಾಜಯೋಗ ಮೆಡಿಟೇಷನ್ ಟೀಚ್ ಮಾಡೋದು, ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಜಸ್ಟ್ ಸಿಟ್ ಇನ್ ಒನ್ ಪ್ಲೇ, ಒಂದೇ ಜಾಗದಲ್ಲಿ ಕುತ್ಕೊಳ್ಳಿ ಜಪ ಮಾಡಿ ಶಿವ 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 ಅಂತ ಹೇಳ್ತಾರೆ, ಆತರ ಅಲ್ಲ. ಕೆಲಸ ಕಾರ್ಯ ಮಾಡಿ, ಆಫೀಸ್ ಹೋಗಿ, ಸರ್ವಿಸ್ ಮಾಡಿ, ಡ್ಯೂಟಿ ಮಾಡಿ, ನಿಮ್ ಮನೆ ಕೆಲಸ ಮಾಡಿ, ಕುಕಿಂಗ್ ಮಾಡಿ, ಸ್ವೀಪಿಂಗ್ ಮಾಡಿ, ಎಲ್ಲ ಮಾಡಿ, ಆದ್ರೆ ಮೈಂಡ್ ಮಾತ್ರ ಪರಮಾತ್ಮನ್ ಜೊತೆ ಕನೆಕ್ಷನ್. ಜಸ್ಟ್ ಲೈಕ್ ಅ ಮೊಬೈಲ್ ಫೋನ್ ನಾವು ಪವರ್ ಸೋರ್ಸ್ ಅಲ್ಲಿ ಹಾಕಿದ್ರೆ ಮಾತ್ರ ಅದು ಚಾರ್ಜ್ ಆಗ್ತಾ ಇರ್ತದೆ, ಅಂಡ್ ಫೋನ್ ನಾವು ಬಿಟ್ಬಿಡ್ತೀವಿ ಯಾಕಂದ್ರೆ ಅದು ಚಾರ್ಜ್ ಆಗ್ತಾ ಇರ್ಲಿ. ಆ ತರ ನಾವ್ ಏನೇನ್ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೀಪ್ ಯುವರ್ ಮೈಂಡ್ ಕನೆಕ್ಟೆಡ್ ಟು ಗಾಡ್, ಕಂಪ್ಲೀಟ್ ಕನೆಕ್ಷನ್. ದೆನ್ ಅದರಲ್ಲಿ ಅವ್ರ ರೇಸ್, ಪ್ಯೂರ್ ರೇಸ್ ಬರ್ತಾ ಇರ್ತದೆ. ಐ ಗೆಟ್ ಚಾರ್ಜ್ ದ ಸೋಲ್, ದ ಸೋಲ್ ಐ ಗೆಟ್ ಚಾರ್ಜ್ ಫಾರ್ ದ ನೆಕ್ಸ್ಟ್ 5000 years ಐ ಗೆಟ್ ಚಾರ್ಜ್. ಸೊ ದಟ್ ಈಸ್ ಅ ಥಿಂಗ್. ಅಂಡ್ ಇಲ್ಲಿ ನಾವು ನೋಡ್ತಾ ಇದೀವಿ, ದಿಸ್ ಇಸ್ ಜೈಸಾ ಕರಮ್ ವೈಸಾ ಫಲ್. ನಾವು ನಾವ್ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ವಲ್ಲ, ನಾವ್ ಏನ್ ಕರ್ಮ ಮಾಡ್ತೀವಿ ಅದೇ ಫಲ ನಮ್ಗೆ ಸಿಗುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ, ಸಿ ದಿಸ್ ಪರ್ಸನ್ ಈಸ್ ಹಿಟ್ಟಿಂಗ್ ಸಂಬಡಿ, ಕೋಪದಿಂದ ಏನೋ ಹೊಡೆದ್ಬಿಟ್ಟಿದ್ದಾರೆ, ಆದ್ರೆ ಆ ಫಲ ಅದು ರಾಂಗ್ ಫಲ ಆಯ್ತಾ, ರಾಂಗ್ ಫಲ ಆಯ್ತು. ನೆಕ್ಸ್ಟ್ ಜನ್ಮ ಅವರು ಆತರ ಅನ್ಕೊಳ್ತೀರಾ. ಈಗ ಈ ಪರ್ಸನ್ ಹೋದ ಜನ್ಮದಲ್ಲಿ ಬೇರೆಯವ್ರು ಹೊಡೆದಿದ್ರು, ಅದು ಇಲ್ಲೂ ಬರ್ತಿದೆಯಲ್ಲ. It need not be the same situation, because Samaya, according to Samaya, in this present Kali Yuga, because influence is so high, so ಹಿಂದಿನ ಜನ್ಮದಲ್ಲಿ ಆತರ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ತರ ಮಾಡಿದ್ದಾರೆ. ಸಪೋಸ್ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ, ಓಕೆ ಫೈನ್, ಬಟ್ ಅವರು ಕ್ಲಿಯರ್ ಮಾಡ್ಬೇಕು, ಆ ಲೆಕ್ಕಾಚಾರ ಕ್ಲಿಯರ್ ಮಾಡ್ಬೇಕು ಅಂತ ಈ ಜನ್ಮದಲ್ಲಿ ಬಂದಿದ್ದಾರೆ, ಓಕೆ ಫೈನ್. ಬಟ್ he can be, ಅವ್ರು ಬೇಕು, if he chooses, he can be in peace. ಅವ್ರು ಚೂಸ್ ಮಾಡ್ಬೇಕು, he can be in peace, but he did not choose. ಒಳ್ಳೇದು ಕೆಟ್ಟದ್ದು ಆಯ್ಕೆ ನಮ್ಮ ಹತ್ರ ಇರುತ್ತೆ. ಚೂಸ್ ಮಾಡ್ಬೋದು, he could have chosen, okay I don't have to hit him, ಚೂಸನ್ ಮಾಡ್ಬೋದು, ಚೂಸ್ ಮಾಡಿಲ್ಲ, ಹೊಡೆದ್ ಬಿಟ್ಟಿದ್ದಾರೆ. ಸೊ ಲೆಕ್ಕಾಚಾರ ಬಂತ, ದೆನ್ ತಿರ್ಗಾದು ನೆಕ್ಸ್ಟ್ ಜನ್ಮದಲ್ಲಿ ತಿರ್ಗಾ ಅವರು ಬರ್ತಾರೆ ಇನ್ ಬೇರೆ ಯಾವ್ದೋ ರೂಪದಲ್ಲಿ, ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಯು ಹ್ಯಾವ್ ಟು ಚೋಸ್. ಆ ಚೋಸ್ ನಮ್ಮಲ್ಲಿ ಇದೆ. ಐ ಕ್ಯಾನ್ ಚೂಸ್ ಮೈ ಪೀಸ್, ಐ ಕ್ಯಾನ್ ಚೋಸ್ ಟು ಬಿ ಪೀಸ್ ಅಂಡ್ ಹ್ಯಾಪಿ ಅಂಡ್ ಫರ್ಗಿವ್ ಅದರ್ಸ್. ಅವ್ರು ಓಕೆ ಹಿಂದಿನ ಜನ್ಮದಲ್ಲಿ ಈ ತರ ಮಾಡ್ಬೋದು, ಅಥವಾ ನಮ್ಗೆ ಗೊತ್ತಿಲ್ಲ, ಪಾಪ ಕರ್ಮ ತಗೊಳಕ್ಕೆ ಈ ಜನ್ಮದಲ್ಲಿ ಈ ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ, ಬಟ್ ಐ ಚೋಸ್ ಪೀಸ್, ಶಾಂತಿ, ಐ ಚೋಸ್ ಇಟ್. ಆ ಚಾಯ್ಸ್ ನಮ್ಮಲ್ಲಿ ಇದೆ. ಒಂದ್ಸತಿ ಆ ಚಾಯ್ಸ್ ನಾವು ತಗೊಳ್ತೀವಿ, ದೆನ್ ಆಲ್ ಪ್ಯಾಟರ್ನ್ಸ್ ಕಟ್, ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಇಟ್ ಬಿಕಮ್ಸ್ ವಾಟ್ ಈಸ್ ಸ್ಟೆಬಿಲೈಸ್ಡ್. ಆ ತರ ಇದ್ರದ್ದು ಇದೆ. ದೆನ್ ನೆಕ್ಸ್ಟ್ ನಾವ್ ಇಲ್ಲಿ ನೋಡ್ತೀವಿ, ದಿಸ್ ಅ ವೆರಿ ಗುಡ್ ಪಿಕ್ಚರ್. ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಹೋಲ್ ವರ್ಲ್ಡ್ ಏನಿದೆ ಈ ಪಂಚ ವಿಕಾರದಲ್ಲಿ ಬರ್ನ್ ಆಗ್ತಾ ಇದೆ, ಬರ್ನ್ ತೋರ್ಸ್ತಾ ಇದೆ. ರಾವಣ ಇದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಚಿಕ್ಕ ಮಕ್ಕಳಲ್ಲಿ ಟು ಎವ್ರಿಬಡಿ ದಿಸ್ ಪಂಚ ವಿಕಾರ ತುಂಬಿ ತುಳುಕ್ತಾ ಇದೆ. ಸೊ ಅದ್ರಲ್ಲಿ ನೋಡಿದ್ರೆ ದುಃಖ, ಅಶಾಂತಿ ತುಂಬಾ ಆಗ್ಬಿಟ್ಟಿದೆ. ನಮ್ ಸನ್ಯಾಸಿನೂ ಹೇಳ್ತಾ ಇದಾರೆ, ಕಲಿಯುಗ ಇಷ್ಟಿಲ್ಲ ಬಚ್ಚ, ಇನ್ನ ಚಿಕ್ಕ ಮಗುನೇ, ಇನ್ನ 40,000 years ಇನ್ನ ಇದೆ. ಬಟ್ ಇಲ್ಲ, ನಮ್ ಕಲಿಯುಗ ICU ದಲ್ಲಿ ಇದೆ. ಈ ಕಲಿಯುಗ ಈಗ ಎಂಡ್ ಬರ್ತಾ ಇದೆ, ಆಲ್ಮೋಸ್ಟ್ ICU ಅಲ್ಲಿ ಇದೆ. ಇನ್ನೇನ್ ಹೋಗಕ್ಕಿಂತ ಮುಂಚೆ ಪರಮಾತ್ಮ ಬಂದು ಹೇಳ್ತಾ ಇದ್ರೆ, ಕುಂಭಕರ್ಣ ನಿದ್ದೆಯಿಂದ ಹೇಳಿ. ಕುಂಭಕರ್ಣ ಯಾರಿರ್ಬೋದು? ರಾವಣ ಅವ್ರ ತಮ್ಮ. ಅದು ಒಂದು ಸ್ಟೋರಿಯಲ್ಲಿ ಬರ್ತಿದೆ. ಬಟ್ ಇನ್ ಆಕ್ಚುಯಾಲಿಟಿ, ಸಿ ಆಲ್ ದೀಸ್ ಆರ್ ಸ್ಟೋರೀಸ್. ರಾಮಾಯಣ, ಮಹಾಭಾರತ, ದೀಸ್ ಆರ್ ಆಲ್ ಸ್ಟೋರೀಸ್. But the reality is a different thing. Reality Kumbhakarna ande, where a person has pancha vikara tumbide, ಆದ್ರೆ ಅವರು ತ್ಯಜಿಸಿ ದೂರ ಇರಿ, ಅದನ್ನ ತೆಗಿಸ್ಬೇಕು. ಆ ನಿದ್ದೆ, ಅಷ್ಟು ಪಂಚವಿಕಾರದು ನಿದ್ದೆ, ಭಕ್ತಿಯ ಮಾಡೋದು ಅದು ನಿದ್ದೆ, ಆಲಸ್ಯ ಅದು ಕುಂಭಕರ್ಣ ನಿದ್ದೆ, ರಾವಣ ನಿದ್ದೆ, ಆಲಸ್ಯ. ಅಂಡ್ ಎಕ್ಸ್ಕ್ಯೂಸಸ್, ಹೋದ್ರೆ ಹೋಗ್ತೀವಿ, ಆಮೇಲೆ ನೋಡೋಣ, ಪ್ರೊಕ್ರಾಸ್ಟಿನೇಷನ್, ಮಾಡಿದ್ರೆ ಮಾಡ್ತು, ಯಾರ್ ಗೊತ್ತು,
procrastination. These are all Kumbhakarna sleep. So idrinda ನಾವು ಬ್ರಹ್ಮಕುಮಾರೀಸ್ ಬಂದು ಜ್ಞಾನ ಕೊಡ್ತಾ ಇದ್ರೆ, ಹೇಳಿ ಈಗಾದ್ರೂ ಹೇಳಿ ಪರಮಾತ್ಮ ಬಂದಿದ್ದಾರೆ, ಅವರಿಂದ ಆಸ್ತಿ ಪಡೀರಿ ಹೇಳಿ ಅಂತ ನಾವು ಜ್ಞಾನ ಕೊಡ್ತಾ ಇದೀವಿ. ಆದ್ರೆ ಅವ್ರು ಮಲ್ಕೊಂಡಿರ್ತಾರೆ, ಅದು ಎಲ್ಲ ಹೋಗುತ್ತೆ, ವೇಸ್ಟ್ ಎಲ್ಲ ಹೋಗುತ್ತೆ. So this is about the Kumbhakarna sleep. So this whole world right now is sleeping in ignorance. Kumbhakarna is nothing but ignorance. Ignorance of what? Ignorance of knowledge. Ajnana. Ignorance. So ignorance, knowledge, ajnana. So no ajnana, nothing. ಅದಕ್ಕೆ ಕುಂಭಕರ್ಣ ನಿದ್ದೆ. ಇದರಿಂದ ಹೇಳಿ ಆತ್ಮನ ಬೆಳಗಿಸಿ, ನಾನು ಆತ್ಮ ಅಂದ್ರೆ ಶಿವಬಾಬಾ ಅಂದ್ರೆ ಶಿವ ನಮ್ ತಂದೆ, ಯಾಕಂದ್ರೆ ಅವ್ರ ಫಾದರ್, ಸೊ ಬಾಬಾ ಅಂತ ಹೇಳ್ತೀವಿ, ಶಿವ್ ಬಾಬಾ. ಸೊ ಅವ್ರು ನಮ್ ತಂದೆ ಬಂದಿದ್ದಾರೆ, ಅವರಿಂದ ಆಸೆ ಪಡೀರಿ ಹೇಳಿ ಅಂತ ನಾವು ಕುಂಭಕರ್ಣ ಈ ವರ್ಲ್ಡ್ ಗೆ ಬೇಕಪ್ ಮಾಡಿಸ್ತಾ ಇದೀವಿ. ಸೊ ದಿಸ್ ಇಸ್ ಅಬೌಟ್ ಕುಂಭಕರ್ಣ. ಇವಾಗ ನಮ್ಮ ತಂದೆ ತಾಯಿ ಅವರು ಯಾವ ತರ ಆಲೋಚನೆ ಮಾಡ್ತಾರೆ, ಯಾವ ತರ ಇರ್ತಾರೆ, ಅದು ನಾನ್ ಬೆಳಿತೀನಿ, ಅದ್ ನನ್ ತಪ್ಪ. ಇನ್ನೊಬ್ರು ತಂದೆ ತಾಯಿ ಇರ್ತಾರೆ, ಅವ್ರು ಕೆಟ್ಟ ರೀತಿಲಿ ಬೆಳೆಸ್ತಾರೆ, ನಮ್ ತಂದೆ ತಾಯಿ ಇರ್ತಾರೆ, ಒಳ್ಳೆ ರೀತಿಲಿ ಬೆಳೆಸ್ತಾರೆ. ಚಿಕ್ಕದ್ರಿಂದ ಯಾವ ತರ ಬೆಳಿತೀವಿ ಆ ತರ ಮನಸ್ಥಿತಿ ಬರುತ್ತೆ, ಆಲೋಚನೆ ಬರುತ್ತೆ ಅಲ್ವಾ? ಅದು ಕರ್ಮ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಅದನ್ನು ಕರ್ಮನೇ. ಬಿಕಾಸ್ ನಿಮ್ದು ಲೆಕ್ಕಾಚಾರ ಆ ಆತ್ಮ ಜೊತೆ ಇರ್ತದಲ್ವಾ, ಹಿಂದಿನ ಜನ್ಮದಲ್ಲಿ ಆ ಆತ್ಮ ನಿಮ್ ಸಂಪರ್ಕದಲ್ಲಿ ಇರೋರು ಆತ್ಮ. ಅವರು ಮೋಸ್ಟ್ಲಿ ನಿಮ್ಮ ಫ್ರೆಂಡ್ ಇರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ಸಿಸ್ಟರ್ ಇರ್ಬೋದು, ಅಥವಾ ಸಮ್ ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ ತಕ್ಕಂತೆ ಯು ಹ್ಯಾವ್ ಸಮ್ ಕರ್ಮ ಟು ಸೆಟಲ್. ಸೊ ಈ ಜನ್ಮದಲ್ಲಿ ಅವ್ರ ತಂದೆ ತಾಯಿಯಾಗಿ ಬಂದಿದ್ದಾರೆ. ಈಗ ಈ ತಂದೆ ತಾಯಿ ಆಗಿ ಬಂದಿದ್ದಾರೆ. ಬಟ್ ಈ ವಾತಾವರಣ ಯಾವ ತರ ಅಂದ್ರೆ ಕಲಿಯುಗ ವಾತಾವರಣ. ಅವ್ರು ಏನ್ ಟೀಚ್ ಮಾಡ್ತಾರೆ, ನಾವು ಆತ್ಮ ಅದನ್ನೇ ಪಡಿತಾ ಇರ್ತೀವಿ. ವಿ ಸ್ಟಾರ್ಟ್ ಗ್ರೋಯಿಂಗ್ ಇನ್ ದಟ್. ಬಟ್ ನೋಬಡಿ ನೋಸ್ ಅಬೌಟ್ the real introduction of who God is, about spirituality. ಅದು ಯಾರಿಗೂ ಗೊತ್ತಿಲ್ಲ. That is why ನಾವು ಈ ನಾಲೆಜ್ ಎಲ್ಲಾ ಮನೆ ಕೊಡ್ತಾ ಇದೀವಿ. ಸೊ ದಟ್ ಚಿಲ್ಡ್ರನ್ಗೂ ಈ ನಾಲೆಜ್ ಕೊಡಿ, ಸೊ ದಟ್ ಅವ್ರು ಬೆಳೆದ್ರೆ ಗುಡ್ ಮಾರಲ್ ವ್ಯಾಲ್ಯೂಸ್ ಇಂದ ಅವ್ರು ಬೆಳೀರಿ. And with good thoughts to do good to society, ಅದರಿಂದ ಅವ್ರು ಬೆಳಿಬೇಕು ಅಂತ we are giving this knowledge. ನೀವು ಗಮನಿಸಿರಬಹುದು, ನೀವೇನೋ ಹೇಳ್ತಿದ್ರ, ಬಟ್ ಯಾರು ಕೇಳೋ ಮನಸ್ಥಿತಿಲಿ ಯಾರು ಇಲ್ಲ. ಹೋಗ್ ಬರ್ತಾರೆ, ಹೋಗ್ತಾರೆ, ಅಷ್ಟೇ. ಒಳ್ಳೆ ವಿಷಯನೇ ಕೇಳೋರು ಯಾರು ಇರಲ್ಲ ಆತರ. ಬಿಕಾಸ್ ಈ ಸ್ಥಿತಿ, ಈ ಕಲಿಯುಗ ಆತರ ಇದೆ. ನಾವು ಇನ್ ದ ಎಂಡ್ ಆಫ್ ಕಲಿಯುಗ ನೋಬಡಿ ವಿಲ್ ಹ್ಯಾವ್ ಪೇಷನ್ಸ್. ಎವ್ರಿಬಡಿ ವಾಂಟ್ಸ್. ಮುಂಚೆ ಆದ್ರೂ ಕೂತ್ಕೊಂಡು ಸಮಯ ತಗೊಳ್ತಾ ಇದ್ರು. ಹಳೆ ಕಾಲದಲ್ಲಿ ನಮ್ಮ ಹತ್ರ ಮೊಬೈಲ್ ಫೋನ್ಸ್ ಇರಲಿಲ್ಲ, ಏನಿಲ್ಲ, ಎಷ್ಟು ಖುಷಿ ಆಗಿದ್ವಿ. ನಮ್ಮ ಹತ್ರ ಸಮಯ ಎಲ್ಲ ಇರ್ತಾ ಇತ್ತು. ಹೋಗಿ ಆಟ ಆಡೋದು, ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದು, ಅದೆಲ್ಲ. ಈಗ ಮೊಬೈಲ್ ಫೋನ್ಸ್ ಬಂದ್ಬಿಟ್ಟಿದೆ. ನೋ ಫ್ರೆಂಡ್ಸ್, ನೋ ಗೋಯಿಂಗ್ ಔಟ್, ಟೈಮ್ ಇರೋದಿಲ್ಲ. ಬರೀ ಅವ್ರು ಓಡ್ತಾ ಇದ್ರೆ, ಸೊ ನಾನು ಓಡ್ತಾ ಇದ್ದೀನಿ. ಯಾಕೆ ಓಡ್ತಾ ಇದೀಯಾ? ಅವ್ರು ಓಡ್ತಾ ಇದಾರೆ, ನಾನು ಓಡ್ತಾ ಇದ್ದೀನಿ, ಅಷ್ಟೇ. ಸೊ ಮನಸ್ಸು ಶಾಂತಿ ಅದ್ರಲ್ಲಿ ಇಲ್ಲ. ಸೊ ಈ ನಾಲೆಜ್ ನಾವು ಕೊಡ್ತಾ ಇದೀವಿ ಫಾರ್ ಶಾಂತಿ ಅಂಡ್ ಪೀಸ್. ಬಿಕಾಸ್ ಜನಗೆ ಅಲ್ಟಿಮೇಟ್ಲಿ ಏನು, ಅವ್ರಿಗೆ ಶಾಂತಿ ಬೇಕು. ಒಂದ್ ಸ್ವಲ್ಪ ಶಾಂತಿ ಸಿಕ್ಕಿದ್ರು ದೇ ಆರ್ ವೆರಿ ಹ್ಯಾಪಿ. ನಮ್ಮಿಲ್ಲ, ಶಾಂತಿಯಿಂದ ಹೋಗ್ತಾರೆ, ಎಲ್ಲ ದುಡ್ಡಿಂದ ಹೋಗ್ತಾರೆ. ದಟ್ ಈಸ್ ದ ವರ್ಲ್ಡ್. ಅಲ್ಲಿ ಪಿಕ್ಚರ್ಸ್ ಇದೆ, ದುಡ್ಡು. ಸೊ ಇಲ್ಲಿ ನೋಡಿ, ದಿಸ್ ಪಿಕ್ಚರ್ ಇಸ್ ಅಬೌಟ್ ಅವರ್ ಸಂಸ್ಥಾ. ಈ ಸಂಸ್ಥಾದಲ್ಲಿ ಪರಮಾತ್ಮ ಇವ್ರ ಶರೀರದಲ್ಲಿ ಬ್ರಹ್ಮಾನ್ ಶರೀರದಲ್ಲಿ ಪ್ರವೇಶ ಮಾಡಿ, ಸೊ ಪ್ರವೇಶ ಮಾಡಿ ನಮ್ಗೆ ಈ ನಾಲೆಜ್ ಹೇಳ್ಕೊಡ್ತಾರೆ. ಅಂಡ್ ಈಗ ಬರೋದು ವಿನಾಶ, ಮಹಾವಿನಾಶ ಬರ್ತಾ ಇದೆ ನೆಕ್ಸ್ಟ್. ಇದಾದ್ಮೇಲೆ ನಮ್ಮ ಪ್ರಪಂಚ ಯಾವ ತರ ಇತ್ತು, ಸ್ವರ್ಗ, ಈ ಲಕ್ಷ್ಮೀನಾರಾಯಣ ಪ್ರಪಂಚದಲ್ಲಿ ನಾವು ಹೋಗ್ತಾ ಇದೀವಿ. ಸೊ ಇಲ್ಲಿ ನಾವು ನೋಡ್ತೀವಿ ದಿಸ್ ಹೋಲ್ ವರ್ಲ್ಡ್, ಭಾರತ ಖಂಡ ಎಷ್ಟು ಪ್ಯೂರ್ ಆಗುತ್ತಂದ್ರೆ, ಈಗ ನೆಕ್ಸ್ಟ್ ಸತ್ಯುಗ ಪ್ಯೂರ್ ಆಗುತ್ತೆ ಅಂದ್ರೆ, ಇಲ್ಲಿ ನೋ ರಿಲಿಜನ್, ಇಷ್ಟೆಲ್ಲ ರಿಲಿಜನ್ಸ್ ಅಲ್ಲಿ ಇರೋದಿಲ್ಲ, ಯಾವ್ದು ಇರೋದಿಲ್ಲ, ಜಾತಿ ಇರೋದಿಲ್ಲ, ಏನಿಲ್ಲ. ಪ್ಯೂರಿಟಿ, ನಾವೆಲ್ಲ ಪ್ಯೂರಿಟಿದಲ್ಲಿ ಇರ್ತೀವಿ. ಸುಖ, ಶಾಂತಿ, ಪ್ಯೂರಿಟಿಯಲ್ಲಿ ನಾವೆಲ್ಲ ಒಗ್ಗಟ್ಟು, ಒಂದೇ ಫ್ಯಾಮಿಲಿ. ಇಲ್ಲಿ ಫ್ಯಾಮಿಲಿ ಇಲ್ಲ. ಇವಾಗ ನೀವು ಹೇಳಿದ್ರಲ್ಲ, ಕರ್ಮ ಬರಲ್ಲ. ದಟ್ ಈಸ್ ಅ ವೆರಿ ಗುಡ್ ಪಾಯಿಂಟ್. ಸಿ ಇನ್ ಸತ್ಯುಗ ವೆನ್ ಶಿವ ಕಮ್ಸ್, ಯಾವಾಗ ಶಿವ ಬರ್ತಾರೆ ಅಂಡ್ ನಮ್ಗೆ ನಾಲೆಜ್ ಕೊಡ್ತಾರೆ, ನಾವ್ ಇದನ್ನ ನಾವು ಧಾರಣೆಯಲ್ಲಿ ತಗೊಳ್ತೀವಿ, ನಮ್ ಸಂಸ್ಕಾರ ಆಗುತ್ತೆ. ಸತ್ಯುಗ ಅಂಡ್ ತ್ರೇತಾಯುಗ, ಈ ಎರಡು ಯುಗದಲ್ಲಿ ಇಟ್ ಇಸ್ ಫುಲ್ ಸ್ವರ್ಗ. ಸ್ವರ್ಗ ಇದ್ರಲ್ಲಿ ನ್ಯೂಟ್ರಲ್ ಆಗಿರ್ತೀವಿ. ಅಲ್ಲಿ ಕರ್ಮ ಲೆಕ್ಕಾಚಾರ ಬರಲ್ಲ. ಕರ್ಮ, ಬಿಕಾಸ್ ವಿ ಆರ್ ಡೂಯಿಂಗ್ ಗುಡ್ ಓನ್ಲಿ. ಅಲ್ಲಿ ಬರೀ ಗುಡ್ಡೇ ಮಾಡ್ತೀವಿ, ಒಳ್ಳೆದೇನೆ ಮಾಡ್ತೀವಿ. ಸೊ ಅದು ಕರ್ಮದಲ್ಲಿ ಬರ್ತಾ ಇಲ್ಲ, ಝೀರೋ. ಬಟ್ ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ, ದೆನ್ ಕಲಿಯುಗ ಬರುತ್ತೆ. ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ ಅಲ್ವಾ, ದೆನ್ ನಾವು ಸ್ವಲ್ಪ ಕೆಟ್ಟ ಕೆಲಸ ಎಲ್ಲ ಮಾಡಕ್ ಶುರು ಮಾಡ್ತೀವಿ. ದೆನ್ ಈ ಕರ್ಮದ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ, ಅದು ಅಂಟ್ಕೊಳ್ಳುತ್ತೆ, ಅದು ಶುರು ಆಗುತ್ತೆ ಅಲ್ಲಿಂದ. ದೆನ್ ಲೆಕ್ಕಾಚಾರ ಶುರು ಆಗುತ್ತೆ ಅಲ್ಲಿಂದ. ದಟ್ ಈಸ್ ದ ಥಿಂಗ್. ಸೊ ಇಲ್ಲಿ ನಾವು ಸ್ವರ್ಗದಲ್ಲಿ ಇರ್ಬೇಕಾದ್ರೆ ಏನು ಲೆಕ್ಕಾಚಾರ ಇರೋದಿಲ್ಲ. ವಿ ಆರ್ ಆಲ್ಸೋ ಹ್ಯಾಪಿ ಬಿಕಾಸ್ ಅಲ್ಲಿ ನಾವು ಆತ್ಮ ಜ್ಯೋತಿ ಬೆಳಕಿದೆ. ಆದ್ರೆ ದ್ವಾಪರ ಯುಗ ಕಲಿಯುಗದಲ್ಲಿ ಆತ್ಮ ಜ್ಯೋತಿ ಬೆಳಕಿಲ್ಲ. ಸೊ ಎಲ್ಲಿ ಬೆಳಕಿಲ್ಲ,
ಈ ಕರ್ಮ ಲೆಕ್ಕಾಚಾರದ ಪ್ಯಾಟರ್ನ್ಸ್ ಬರುತ್ತೆ, ಅಲ್ಲಿಂದ ಶುರು ಆಗುತ್ತೆ. ಸೊ ಇಲ್ಲಿ ವಿ ಆರ್ ಆಲ್ ಹ್ಯಾಪಿ, ಗುಡ್ ಫುಡ್ ವಿ ಗೆಟ್. ಅಲ್ಲಿ ನಾವು ಸತ್ಯುಗದಲ್ಲಿ ನಾವೆಲ್ಲ ಆತ್ಮಜ್ಯೋತಿ ಅಂತ ಗೊತ್ತಿರ್ತದೆ, ನಮ್ಗೆ ನಾಲೆಜ್ ಇರ್ತದೆ. ಸೊ ನಾವು ಅಲ್ಲಿ ಇರ್ತೀವಿ, ಅಲ್ಲಿ ಡಾಕ್ಟರ್ಸ್ ಬೇಕಾಗಿಲ್ಲ, ಅಲ್ಲಿ ಹೆಲ್ದಿ ಬಾಡೀಸ್, ಹೆಲ್ದಿ ಎಲ್ಲ ಇರ್ತೀವಿ. ಅಂಡ್ ಪೀಸ್, ಎವ್ರಿಬಡಿ, ಆಲ್ ಚಿಲ್ಡ್ರನ್ ಆರ್ ಸೋ ಹ್ಯಾಪಿ. ಇಟ್ಸ್ ಅ ವೆರಿ ಗುಡ್ ವರ್ಲ್ಡ್. ನೀವ್ ಹೇಳೋದ್ರಲ್ಲಿ ಇಷ್ಟೆಲ್ಲ ಈಗ್ಲೂ ಮಾಡಬಹುದು ನೀವು. ಈಗ್ಲೂ ಈ ತರ ನೀವು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಒಳ್ಳೆ ವಿಷಯದಲ್ಲಿ ಇವಾಗ್ಲೂ ಕಲಿಬಹುದು. ಹಾಸ್ಪಿಟಲ್ ಹೋಗ್ದಂಗೆ ಒಳ್ಳೆ ಫುಡ್ ತಿನ್ಕೊಂಡು ಒಳ್ಳೆ ಆಲೋಚನೆ ಹೇಳ್ತಾ ಇದೀವಲ್ವಾ, ಯೋಗ ಮಾಡ್ಕೊಂಡು. ಹೌದು, ಕೇಳೋ ಪರಿಸ್ಥಿತಿ ಯಾರು ಇಲ್ಲ. ಅದೇ ಇರೋದು. ದಟ್ ಇಸ್ ವೈ ಪರಮಾತ್ಮ ಬರಬೇಕಾಗಿರ್ತದೆ. ಯಾಕಂದ್ರೆ ಕೇಳೋ ಪರಿಸ್ಥಿತಿ ಇಲ್ವಲ್ಲ. ಸೊ ಪರಮಾತ್ಮನೇ ಇಳಿಬೇಕಾಗಿರ್ತದೆ. ಅವ್ರು ಇಳ್ದು ಸರಿ ಇವ್ರು ಕೇಳೋದಿಲ್ಲ, ಅವ್ರು ಇಳ್ದು ಎಲ್ಲ ಚೇಂಜ್ ಮಾಡಿ he's bringing Satyug for everybody. It's a peace for the whole world ultimately. So ಇಲ್ಲಿ ನಾವು ನೋಡ್ತೀವಿ ಸ್ಪಿರಿಚುವಲ್ ವ್ಯಾಲ್ಯೂಸ್. ವೆನ್ ದೇರ್ ಇಸ್ ನೋ ಸ್ಪಿರಿಚುವಲ್ ವ್ಯಾಲ್ಯೂಸ್, ಲೈಫ್ ಅಲ್ಲಿ ಆಧ್ಯಾತ್ಮಿಕತಾ ಇಲ್ಲ ಅಂದ್ರೆ ನೀವ್ ಎಷ್ಟೇ ಅದ್ರ ಮೇಲೆ ಮಾರಲ್ಸ್, ಯಾವ್ದು ಎಥಿಕಲ್, ಟ್ರೆಡಿಷನ್, ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟೇ ಕಟ್ಟಡ ಕಟ್ಟಿದ್ರು ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಅದು ಬಿದ್ದೋಗುತ್ತೆ. ಸೊ ಸೈನ್ಸ್, ವಾಟ್ ಯು ಸೇ, ಇಫ್ ಯು ಕಮ್ ದಿಸ್ ಸೈಡ್, ಇಲ್ಲಿ ಇಫ್ ಯು ಸಿ ಹಿಯರ್, ಸೈನ್ಸ್ ಇತ್ತೀಚೆಗೆ ಸೈನ್ಸ್ ಸೇ, ಅರ್ಲಿಯರ್ ಸೈನ್ಸ್ ಇಸ್ ಟು ಸೇ ನಾವ್ ಏನ್ ಕಾಣುತ್ತೆ ಅದೇ ಇಸ್ ಟ್ರೂತ್, ವಾಟ್ ಇಸ್ ನಾಟ್ ಸೀನ್ ವಿ ಡೋಂಟ್ ನೋ ಅಬೌಟ್ ಇಟ್ ಅಂತ ಸೈನ್ಸ್ ಹೇಳ್ತಾರೆ. ಬಟ್ ಆಕ್ಚುಯಾಲಿಟಿ ಆಗಿ ನೋಡಿದ್ರೆ ಸ್ಪಿರಿಚುವಾಲಿಟಿ ಕಾಣೋದಿಲ್ಲ, ಬಟ್ ದೇರ್ ಇಸ್ ಪವರ್ ಇನ್ ಸ್ಪಿರಿಚುವಾಲಿಟಿ. ಸೈನ್ಸ್ ಅಂಡ್ ಸ್ಪಿರಿಚುವಾಲಿಟಿ ಟುಗೆದರ್ ದೇ ಹ್ಯಾವ್ ಟು ಗೋ. ಈಗಿನ ಕಾಲದಲ್ಲಿ ದೇರ್ ಇಸ್ ನೋ ಸ್ಪಿರಿಚುವಾಲಿಟಿ, ಬಟ್ ಸೈನ್ಸ್ ದೊಡ್ಡದಾಗಿ ದೇ ಆರ್ ವಿಜೃಂಭಣೆಯಿಂದ ಅವರು ನಡೆಸ್ತಾ ಇದ್ದಾರೆ. ಮುಂಚೆನೆ ಆಧ್ಯಾತ್ಮಿಕ ದೇವರು ಪ್ರತಿಯೊಂದು ಎಲ್ಲ ಮುಂಚೆ ಇರ್ತಾ ಇತ್ತು. ಈಗ ವೇರ್ ಇಸ್ ಇಟ್ ಸೈನ್ಸ್ ಈಗ ಕೆಲವು ವರ್ಷಗಳಿಂದ ನಾವು that is why now ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇಫ್ ಯು ಸಿ ಹಿಯರ್, ಸ್ಪಿರಿಚುವಾಲಿಟಿಗೂ ಸೈನ್ಸ್ ಬೇಕು, ಸೈನ್ಸ್ಗೂ ಸ್ಪಿರಿಚುವಾಲಿಟಿ ಬೇಕು. ಆದ್ರೆ ಈಗಿನ ಕಾಲದಲ್ಲಿ ಓನ್ಲಿ ಸೈನ್ಸ್ ನಡೀತಾ ಇದೆ. ಸೊ ಆತರ ನೋಡಕ್ ಹೋದ್ರೆ ಈ ಪಿಕ್ಚರ್ ಅಲ್ಲಿ ಸ್ಪಿರಿಚುವಾಲಿಟಿ ಇಸ್ ಲೇಮ್, ಲಂಗಡ, ವಿಥೌಟ್ ಸೈನ್ಸ್, ಅಂಡ್ ಸೈನ್ಸ್ ಬ್ಲೈಂಡ್ ವಿಥೌಟ್ ಸ್ಪಿರಿಚುವಾಲಿಟಿ. ಗೊತ್ತಾಯ್ತಲ್ವಾ? ಈ ಪಿಕ್ಚರ್ ಎಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಸ್ಪಿರಿಚುವಾಲಿಟಿನೂ ಜೊತೆಲೇ ಹೋಗುತ್ತೆ, ಸೈನ್ಸ್ ಜೊತೆಲೇ ಹೋಗಬೇಕು. ದೆನ್ ಓನ್ಲಿ ಈ ವರ್ಲ್ಡ್ ಪವರ್ ಅಲ್ಲಿ. ಉದಾಹರಣೆ ಹೇಳ್ಬೇಕಂದ್ರೆ ಎರಡು ಕಾಲಿದ್ದಂಗೆ, ಒಂದು ಹೋಗ್ಬೇಕು. ಹಾ, ಕರೆಕ್ಟ್, ವೆರಿ ಕರೆಕ್ಟ್. ಸೊ ಲೈಕ್ ದಟ್ ಇಟ್ ಹ್ಯಾಸ್ ಟು ಗೋ ಟುಗೆದರ್. ಬಟ್ ರೈಟ್ ನಾವು ಒಂದು ಕಾಲ್ ಇಟ್ಬಿಟ್ಟು ಜಂಪ್ ಮಾಡ್ತಾ ಇದೀವಿ. ಸೊ ದಟ್ ಬಿಕಮ್ಸ್ ಲಿಟಲ್ ವಾಟ್ ಯು ಸೇ ಇನ್ಸ್ಟೇಬಲ್. ಈ ವರ್ಲ್ಡ್ ಅಲ್ಲಿ ಆ ಇನ್ಸ್ಟಾಬಿಲಿಟಿ ಅದಕ್ಕೋಸ್ಕರ ಬಂದಿರೋದು ಆತರ. ಸಿ ಇಲ್ಲಿ ನಾವು ನೋಡ್ತೀವಿ ಮನಿ, ಈಗಿನ ಕಾಲದಲ್ಲಿ ಮನಿ ಪವರ್ ಅದೇ ಹೇಳೋದು. ಪರ್ಚೇಸ್ ಮಾಡಬಹುದು, ಎಲ್ಲರ ಜೊತೆ ನಾವು ಓಡಿಸೆ ರೆಸ್ಪೆಕ್ಟ್ ತಗೊಳ್ತೀವಿ, ರೆಸ್ಪೆಕ್ಟ್ ಕೊಡ್ತಾರೆ. ದೆನ್ ಐ ವಿಲ್ ಬಿ ಅ ಬಿಗ್ ಪರ್ಸನ್, ನಾನ್ ರೂಲರ್ ಮಾಡ್ತೀನಿ, ಹೇಗ್ ದುಡ್ಡು. ಬಟ್ ಇಫ್ ಯು ಆಕ್ಚುಲಿ ಸಿ, ದುಡ್ಡಿಂದ ನಾವು ಏನೋ ಬೆಡ್ ತಗೋಬಹುದು, ಬೆಸ್ಟ್ ಆಫ್ ದ ಬೆಸ್ಟ್ ಕಾಸ್ಟ್ಲಿ ಬೆಡ್ ತಗೋಬಹುದು. ಆರೋಗ್ಯ ತಗೋಬಹುದಾ? ಆರೋಗ್ಯ ತಗೋದಿಲ್ಲ. ಆರೋಗ್ಯ ಯು ಹ್ಯಾವ್ ಟು ಗೋ ಇನ್ ಟು ಸ್ಪಿರಿಚುವಾಲಿಟಿ. ಒಂದ್ ನಿಮಿಷ, ದುಡ್ಡಿದ್ರೆ ಒಳ್ಳೆ ಆರೋಗ್ಯ ಇರೋ ತರ ಫುಡ್ ತಿನ್ಬಹುದು, ಹೆಲ್ತಿ ಡಯಟ್ ಪ್ರತಿಯೊಂದು ಎಲ್ಲ ಅದಕ್ಕೂ ದುಡ್ಡು ಬೇಕಲ್ಲ? ಅದಕ್ಕೂ ದುಡ್ಡು ಬೇಕು. ಓಕೆ ಫೈನ್, ಬಟ್ ದುಡ್ಡು ಇರ್ತದೆ, ಯು ವಿಲ್ ಗೆಟ್ ದ ಬೆಸ್ಟ್ ಫ್ರೂಟ್. ಆದ್ರೆ we don't know what is going on inside. That, see, as a soul I am a powerful soul. If I am power, ಆ ಶಕ್ತಿ ನನ್ನಲ್ಲಿ ಇದ್ರೆ ಜೀರ್ಣ ಮಾಡ್ತೀನಿ. ಆ ಶಕ್ತಿ ನಂತರ ಇಲ್ಲ ಅಂದ್ರೆ ನೀ ಎಷ್ಟೇ ಒಳ್ಳೆ ಫುಡ್ ತಿನ್ನಿ, ಜೀರ್ಣ ಆಗೋದಿಲ್ಲ. ಆ ಜೀರ್ಣ ಆಗೋದಿಲ್ಲ ಅಂದ್ರೆ ಏನ, ಬೇರೆ ಡಿಸೀಸ್ ಶುರು ಆಗುತ್ತೆ. ಒಂದ್ ಸ್ಟೋರಿ ಓದಿದ್ದೆ ಕರ್ಮ ಅನ್ನೋದ್ರ ಬಗ್ಗೆ. ಬೀದಿಲಿ ಹೋಗೋ ಪ್ರಾಣಿಗಳು ಏನೆಲ್ಲ ತಿನ್ನುತ್ತೆ, ಅದು ಡೈಜೆಷನ್ ಮಾಡ್ಕೊಂಡು ತುಂಬಾ ಆರೋಗ್ಯವಾಗಿರುತ್ತೆ. ಆದ್ರೆ ನಾವು ಮನುಷ್ಯ ಎಷ್ಟೇ ಚೆನ್ನಾಗಿರೋದು ತಿಂದ್ರು ಈಗಿನ ಕಾಲದಲ್ಲಿ ಫುಡ್ ಚೆನ್ನಾಗಿಲ್ಲ. ಇದೊಂದು ರೀಸನ್ ಹೇಳ್ತೀವಿ. ಕರ್ಮ ಅನ್ನೋದು ರಿಟರ್ನ್ ಆಗಿ ಆಗುತ್ತೆ. ಅದು ಲಕ್ವ ರೂಪದಲ್ಲಿ ಆಗ್ಬೋದು, ಮತ್ತೊಂದು ರೂಪದಲ್ಲಿ ಆಗಿರ್ಬೋದು. ಅದು ತುಂಬಾ ಇಷ್ಟ ಆಯ್ತು ನನಗೆ. ಅದು ನಮ್ಮ ಮ್ಯಾಮ್ ಹಾಕಿದ್ರು. ವೆರಿ ಮಚ್. ಕರ್ಮ ಈಸ್ ಎ ಪಾರ್ಟ್ ಆಫ್ ದಿಸ್ ಹೋಲ್ ಇನ್ಸ್ಟಿಟ್ಯೂಷನ್. ಕರ್ಮ, ವಿಥೌಟ್ ಕರ್ಮ you cannot do anything. I mean, see, ಅವ್ರು ಹೇಳ್ತಾರೆ ಲೈಕ್ ನಾನು ಏನು ಕೆಲಸ ಮಾಡಿದಿಲ್ಲ, ಐ ಆಮ್ ಗೋಯಿಂಗ್ ಟು ಸಿಟ್ ಅಂಡ್ ಕರಂ ಸನ್ಯಾಸ್ ಅಂತ ಹೇಳ್ತಾರೆ. ಎಲ್ಲಿ ಕರಂ ಸನ್ಯಾಸ ಆಗುತ್ತೆ? ಸಿ, ಅವ್ರು ಸುಮ್ನೆ ಕೂತಿದ್ರು ಕಣ್ ಬ್ಲಿಂಕ್ ಮಾಡ್ತಾರೆ ಅಲ್ವಾ, ಅದನ್ನು ಕರ್ಮನೇ. ಮಾಡಿದ್ರೆ ಅದನ್ನು ಕರ್ಮ. ಸೊ ದೇ ಆರ್ ಬ್ಲಿಂಕಿಂಗ್. ಕರ್ಮ ನಡೀತಾ ಇರ್ತದೆ. ಯು ಕೆನ್ ನಾಟ್ ಸೇ ನಾನು ಕರ್ಮದಿಂದ ಬಿಡುಗಡೆ ಆಗ್ಬಿಟ್ಟಿದೀನಿ, ಕರ್ಮ ಸನ್ಯಾಸ ತಗೊಂಡ್ಬಿಟ್ಟಿದೀನಿ. ಯು ಕೆನ್ ನಾಟ್ ಡೂ. ಬ್ಲಿಂಕ್ ಅಂತೂ ಮಾಡೇ ಮಾಡ್ತೀರಾ, ಅದನ್ನು ಕರ್ಮ. ಸೊ ಕರ್ಮ ಜೊತೆಲೇ ಹೋಗುತ್ತೆ. ಬಟ್ ಯಾವ ತರ ನಾವು ಕರ್ಮ ಮಾಡ್ತೀವಿ, ಆ ಕರ್ಮ ಡಿಪೆಂಡ್ಸ್ ಅಪಾನ್ ಯಾವ ತರ ನಾವು ಥಿಂಕ್ ಮಾಡ್ತೀವಿ, ಯಾವ ತರ ಥಿಂಕ್ ಮಾಡ್ತೀವಿ. ದೆನ್ ಓನ್ಲಿ ಅದನ್ನ ನಾವು ಲೈಫ್ ಅಲ್ಲಿ ಕರ್ಮದಲ್ಲಿ ನಾವು ತಗೊಂಡ್ ಬರ್ತೀವಿ. ಯು ಥಿಂಕ್ ಗುಡ್, ಯು ವಿಲ್ ಡೂ ಗುಡ್. You choose to think good. ಆ ಚೂಸಿಂಗ್ ನಮ್ಮಲ್ಲಿ ಇದೆ, ನಾವು ಆ ಚೂಸಿಂಗ್ ಮಾಡೋದಿಲ್ಲ.
ಅದಕ್ಕೋಸ್ಕರ ಇವೆಲ್ಲ ಶಾಂತಿ ಯಾರಿಗೂ ಟೈಮ್ ಇಲ್ಲ ಸಿಗೋದಿಲ್ಲ ಬಿಕಾಸ್ ಅವ್ರು ಚೂಸ್ ಮಾಡ್ತಾ ಇಲ್ಲ ಕೂತ್ಕೊಂಡು ಚೂಸ್ ಮಾಡಿ ಐ ಚೋಸ್ ಟು ಡೂ ದಿಸ್ choose ಮಾಡಿ then you see how different how life will be different so that is what about ದುಡ್ಡಲ್ಲಿ ಒಳ್ಳೆ ಆಹಾರ ತಿಂದ್ರು ಪಾಚನ ಶಕ್ತಿನೇ ಇಲ್ಲ ಅಂದ್ರೆ ಏನೇನ್ ಪ್ರಯೋಜನ ಅಷ್ಟು ಆಹಾರ ಸೊ ಆತ್ಮ ಶಕ್ತಿಶಾಲಿ ಇದ್ರೆ ದ ಹೋಲ್ ಬಾಡಿ ಶಕ್ತಿನೇ ಇರ್ತದೆ ಆತ್ಮ ಶಕ್ತಿಶಾಲಿ ಅದಕ್ಕೋಸ್ಕರ ದೇವಿ ದೇವತಾ ಆತ್ಮ ಅಷ್ಟು ಪವರ್ಫುಲ್ ಇರ್ತದೆ ಅಂತ ಅವ್ರ ಬಾಡೀಸ್ ಎಷ್ಟು ಬ್ಯೂಟಿಫುಲ್ how they are very healthy strong in golden age satyuga ದೇವಿ ದೇವತಾ ಸೊ ಅದೇ ದೇವಿ ದೇವತಾ ಮಾಡ್ಲಿಕ್ಕೆ ಪರಮಾತ್ಮ ಬಂದಿದ್ದಾರೆ ಕೃಷ್ಣನಿಗೆ 150 ವರ್ಷದ ಮೇಲಾಗಿದ್ರು 28-30 ವರ್ಷ ಆತರ ಇದ್ರಂತೆ ಅಂತ ಓದಿದ್ದೆ ಅಂತಾನೆ ತೋರಿಸ್ತಿದ್ರು ಅವ್ರು ಎಷ್ಟೇ ಓಲ್ಡ್ ಆದ್ರೂ ಯಂಗೇ ತೋರಿಸ್ತಾರೆ 28-30 ವರ್ಷದ ತರ ಇದ್ರು ಅದೇ ತರಾನೇ ತೋರಿಸ್ತಾರೆ ಇನ್ ಸತ್ಯುಗ ಆಲ್ಸೋ ಅದೇ ತರಾನೇ ಇರ್ತದೆ ಅವರೆಲ್ಲ ಯಂಗ್ ತರಾನೇ ಕಾಣ್ತಾರೆ ಎಷ್ಟೇ ಓಲ್ಡ್ ಇದ್ರು ಅವ್ರು ಯಂಗೇ ಕಾಣ್ತಾರೆ ಆ ಡಿಫ್ರೆನ್ಸಸ್ ಇದೆ ಸತ್ಯುಗ ಇಸ್ ಅ ಡಿಫ್ರೆಂಟ್ ವರ್ಲ್ಡ್ ಇಟ್ಸ್ ಅ ಬ್ಯೂಟಿಫುಲ್ ವರ್ಲ್ಡ್ ಇಟ್ಸ್ ಅ ಗಿಫ್ಟ್ ಫ್ರಮ್ ಅವರ್ ಫಾದರ್ ಶಿವ so he has come to give that gift and our gift now ತಗೋಬೇಕು ಹೇಗೆ ತಗೋಬೇಕು ಅವರಿಂದನೇ ತಗೋಬೇಕು through meditation what he is teaching I have to learn and become what he wants us to become like devi devatas ಬೇರೆ ವಿಷಯಗಳು ನನಗೆ ಬೇಕಾಗಿಲ್ಲ ನಾನು ಯಾವಾಗಲೂ ತುಂಬಾ ಖುಷಿಯಾಗಿರ್ತೀನಿ ತುಂಬಾ ನೆಮ್ಮದಿಯಾಗಿರ್ತೀನಿ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಖುಷಿ ವೆರಿ ಗುಡ್ ಖುಷಿ ಆಗಿರ್ತೀರಾ and ನೆಮ್ಮದಿ ಆಗಿರ್ತೀರಾ it's very good but still you need somebody in like a higher power a source where now connect activity then I know what I'm doing is good I know what I'm doing is wrong whatever I chose to do ನಾನು ಕರೆಕ್ಟ್ ಆಗಿ ಚೂಸ್ ಮಾಡ್ತೀನಿ ನಾನು ಯಾವಾಗಲೂ ಖುಷಿ ಆಗಿರ್ತೀನಿ ಹ್ಯಾಪಿ ಆಗಿರ್ತೀನಿ it is good but how long this is Kaliyuga you can't stay for ಖುಷಿ ಆಗಿರ್ತೀನಿ it's very good but ಅದಕ್ಕೂ ಪವರ್ಸ್ ಇರಬೇಕು ಅದೂನು ಒಂದು ಪವರೇ forever ಖುಷಿ ಆಗಿರ್ಬೇಕು forever I should be uninfluenced ಹೊರಗಡೆಯಿಂದ ಏನ್ ಬಂದ್ರು I'm not influenced I'm ಶಕ್ತಿ ಅದೂನು ಒಂದು ಶಕ್ತಿ ಆ ಶಕ್ತಿ ಯಾರು ಕೊಡೋರು ಪರಮಾತ್ಮಂದನೇ ಕೊಡ್ತಾರೆ ಅವರಿಂದನೇ ಪಡಿಬೇಕು for that you have to learn Rajyoga meditation so ಇವೆಲ್ಲ ಶಕ್ತಿ ನಾವು ಕಲ್ತು ಬಿಟ್ಟು ನಮ್ಮಲ್ಲಿ ಅದನ್ನ ಧಾರಣೆ ಮಾಡ್ತೀವಿ ಅಂದ್ರೆ you will never be influenced with anything you will be the most happiest person that is what Brahma Kumaris are we are all very happy because ashakti now adanna what you say we are studying with God he is a teacher right now he is our father our teacher role ಮಾಡ್ತಾ ಇದ್ದಾರೆ ಸದ್ಗುರು ರೋಲ್ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲಾ ಆತ್ಮ ಜೊತೆ ನಮ್ ವಾಪಸ್ ಕರ್ಕೊಂಡು ಹೋಗಕ್ಕೂ ಅವರು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಗಳು ಬಂದೇ ಬರುತ್ತೆ ನನ್ ಸಮಸ್ಯೆಗಳು ಬಂದಾಗ ಹಿಂಗ್ ಹೋಗ್ಬಿಡುತ್ತೆ ಅದೇ ಹೇಳೋದಂದ್ರೆ ಹೌದು ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದು ಗಮನ ಕೊಟ್ಟಿದ್ದೀನಿ ಹಿಂದಿನ ಸಮಸ್ಯೆಗಳು ಬರುತ್ತೆ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಿಂದಿನ ಜನ್ಮದ ಪುಣ್ಯ ಕರ್ಮ ಪ್ರತಿಯೊಂದು ಬೆಸ್ಟ್ ಅಂತೀವಲ್ಲ ಪ್ರತಿಯೊಂದು ಬೆಸ್ಟ್ ಅನ್ನೋದಾಗ್ತದೆ ಆಕ್ಚುಲಿ ಲೈಫ್ ನೋಡಿದ್ರೆ ಎವ್ರಿಥಿಂಗ್ ಇಸ್ ಗುಡ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ನಮ್ಮ ಮೈಂಡ್ ಅದನ್ನ ರಾಂಗ್ ಆಗಿ ತಿಳ್ಕೊಳ್ತಾ ಇದೆ ಈ ತರ ಯಾಕಾಯ್ತು ನನ್ ಜೊತೆ ಈ ತರ ಆಗ್ಬಾರ್ದಾಗಿತ್ತಲ್ಲ ದಿಸ್ ಇಸ್ ರಾಂಗ್ ಬಟ್ ನೋ ಅದು ಆಗಿರೋದು ಇಟ್ಸ್ ಗುಡ್ ಅಂಡ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಎವ್ರಿಥಿಂಗ್ ಇಸ್ ಗುಡ್ ಇವಾಗ ಇಲ್ಲಿ ಬರಕ್ಕೆ that is how we should always think and move ahead but people they think differently ಈಗ ಇಲ್ಲಿ ಬರಕ್ಕೆ ಕಾರಣ ಅಂದ್ರೆ ಎಲ್ಲ ಒಂದ್ ಕಡೆ ವಿಡಿಯೋ ಮಾಡಕ್ ಹೋಗಿದ್ದೆ ಒಂದ್ ಅಕ್ಕ ಪರಿಚಯ ಆಗಿದ್ರು ಫೋನ್ ಮಾಡ್ಬಿಟ್ಟು ಈ ತರ ಇಲ್ಲಿ ಮಾಡ್ತಾರೆ ಹೋಗು ಅಂತ ಹೇಳಿದ್ರು ನನಗೆ ಗೊತ್ತಿರ್ಲಿಲ್ಲ ಈ ತರ ಅಂತ ನಾನು ಅಲ್ಲಿಂದ ಬಂದೆ ಇದು ಒಂದು ಬೆಸ್ಟ್ see that's also good so this way you will take knowledge from your father at least in father the ಪರಿಚಯ ನಿಮಗೆ ಸಿಕ್ಕಿದೆ ಈಗ ನೀವು if the minute you make time for yourself ali hogi meditation kaliri rajyoga meditation then you see a lot of differences happening in your life inna mundike it will be always very good everything is good whatever is happening fantastic whatever is happening with my life I am happy I am good this is the ultimate truth so mind na yavattu close madbardu keep your mind open accept whatever is happening except okay itra na jote aayta I am happy oh itra jote aayta oh this is also very good itra aayta nan jote I am very happy good I am very happy give happiness ಬೇರೆಯವರಿಗೆ happiness ಕೊಡಿ ಅವರಿಂದ blessings ತಗೊಳ್ಳಿ because blessing also is one form of power ಇವಾಗ ಡಿಸ್ಟ್ರಿಕ್ಟ್ ಇಳಲ್ಲ ಅಲ್ಲಿ ಮೇಲಧಿಕಾರಿ ಒಬ್ಬ ಪೊಲೀಸ್ ಅವರು ಹಾಸ್ಟೆಲ್ ಹುಡುಗರಿಗೆ ಏನೋ ಒಂದು ಮಾಡ್ಬೇಕು ಒಳ್ಳೇದು ಅನ್ಬಿಟ್ಟು ಫೆಸಿಲಿಟಿ ಮತ್ತೊಂದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿರಂತೆ ಆದ್ರೆ ಆ ಒಂದು ಅಧಿಕಾರಿನ ಅಲ್ಲಿರೋರು ಅವ್ರ ಜೊತೆಲಿ ಇರ್ತಾರಲ್ಲ ಅವ್ರು ಸೈಕೋ ಅಂತ ಹೇಳ್ತಿರಂತೆ ಅವರು ಮಕ್ಳಿಗೆ ಏನೋ ಒಳ್ಳೇದ್ ಮಾಡ್ಬೇಕು ಪ್ರಾಮಾಣಿಕವಾಗಿ ಅಧಿಕಾರ ಮಾಡ್ಬೇಕು ಅನ್ನೋದೇ ತಪ್ಪಾದ ಸೈಕೋ ಅನ್ನೋ ಪದ ಬಳಸಿದ್ರಂತೆ ಹೇಳ್ತಿರಂತೆ ನೋಡಿ ಆ ಒಳ್ಳೆಯವರು ಅವ್ರ ಮದುವೆನೂ ಆಗಿಲ್ವಂತೆ ಏನೋ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆ ತರ ಒಂದು ವ್ಯಕ್ತಿತ್ವಕ್ಕೆ ಅಲ್ಲಿ ಇರೋರೆಲ್ಲ ಸೈಕೋ ಅಂತ ಹೇಳ್ತಾರೆ ಅದು ಎಷ್ಟು ಸರಿ ಎಷ್ಟು ತಪ್ಪು
No, that is again wrong. See, that Atma is playing his role. Our ಹಿಂದಿನ ಜನ್ಮದಲ್ಲಿ ಒಂದ್ ಒಳ್ಳೆ ರೋಲ್ ನ ಆ ಸ್ಕೂಲ್ ಮಕ್ಕಳ ಜೊತೆ ಲೆಕ್ಕಾಚಾರ ಇದೆ. ಸೊ ಈ ಬರ್ತಲ್ಲಿ ಪೊಲೀಸ್ ರೂಪಧಾರಿ ಮಾಡಿ ಅವರು ಒಳ್ಳೇದು ಮಾಡೋಣ. ಬಿಕಾಸ್ ಹಿಂದಿನ ಜನ್ಮ ಅದು ಏನೇನೋ ಅವ್ರದ್ದು ಅಕ್ಯುಮುಲೇಟ್ ಆಗಿರೋದನ್ನ ಕ್ಲಿಯರ್ ಮಾಡ್ತಾ ಇದಾರೆ. ಆದ್ರೆ ಅವ್ರ ಜೊತೆ ಇರೋರು ಬೇರೆ ಆತ್ಮ, ಅವ್ರಿಗೆ see they are not able to understand why is he doing this, ಈ ತರ ಯಾಕೆ ಮಾಡ್ತಾ ಇದಾರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಒಳ್ಳೆ ವಿಷಯ ಯಾರು ಅರ್ಥ ಮಾಡ್ತಾರೆ. ಬಿಕಾಸ್ ಈ ವರ್ಲ್ಡ್ ದಿಸ್ ಇಸ್ ಅ ಕಲಿಯುಗ್ ವೇರ್ ಎವ್ರಿಥಿಂಗ್ ಇಸ್ ನೆಗೆಟಿವ್. ಫಸ್ಟ್ ಜಾಸ್ತಿ ಕೂತ್ಕೊಂಡು ಬರೋದೇ ನೆಗೆಟಿವ್. ಫಸ್ಟ್ ಕೂತ್ಕೊಳ್ಳೋದು ನೆಗೆಟಿವ್. ಫಸ್ಟ್ ರಾಂಗ್ ಥಿಂಗ್ಸ್ ಬಂದು ಕೂತ್ಕೊಳ್ಳುತ್ತೆ. ವಿ ಕೆನಾಟ್ ಥಿಂಕ್ ಎನಿಥಿಂಗ್ ಗುಡ್ ಅಟ್ ಆಲ್. ಯಾರೋ ಒಂದ್ ಗುಡ್ ಮಾಡ್ತಾ ಇದಾರೆ ಅನ್ಕೊಳ್ಳಿ, ಫಸ್ಟ್ ನೆಗೆಟಿವ್ ಬರುತ್ತೆ. ಯಾಕೆ ಈ ತರ ಮಾಡ್ತಾ ಇದಾರೆ, ವೈ ಯು ಥಿಂಕ್, ಯಾಕೆ, ವೈ ಕಾಂಟ್ ಯು ಥಿಂಕ್ ಇಸ್ ಡೂಯಿಂಗ್ ವೆರಿ ಗುಡ್, ವೆರಿ ಗುಡ್. ಅದನ್ನ ಕ್ವಶನ್ ಮಾಡೋದಿಲ್ಲ. ಹೌದು ಮ್ಯಾಮ್, ಇವಾಗೆಲ್ಲ ಹೇಳ್ತಾರ ಒಂದು ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಕಡ್ಡಿನೂ ಎತ್ ಮಾಡಗಲ್ಲ ಅಂತ. ಒಳ್ಳೆ ರೀತಿಯಿಂದ ಎತ್ ಮಾಡಗದೇ ತಪ್ಪ. ಈ ತರ ಕಲಿಯುಗ ಆಗ್ಬಿಟ್ಟಿದೆ. ಹೌದು. ಸಿ ಐ ಆಮ್ ಟೆಲಿಂಗ್ ಯು, ಫಸ್ಟ್ ನೆಗೆಟಿವ್ ಅದೇ ಜಾಸ್ತಿ ಇನ್ಫ್ಲೂಯೆನ್ಸ್. ಆ ಇನ್ಫ್ಲೂಯೆನ್ಸ್ ಇಸ್ ಟೂ ಹೈ ಇನ್ ಕಲಿಯುಗ ವರ್ಲ್ಡ್. ನಮ್ಗೆ ಒಂದ್ ಹೆಜ್ಜೆ ಹಾಕ್ಬೇಕಂದ್ರೆ ವಿ ಆಲ್ವೇಸ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೇರ್ ವಿ ಆರ್ ಡೂಯಿಂಗ್ ರೈಟ್ಲಿ or we are doing wrong. We have to just move on. But you do right, you chose to do right. ಯಾವತ್ತು ನಾವು ಚೂಸ್ ಮಾಡ್ಬೇಕು, ಡೂ ರೈಟ್, ಮೂವ್ ಅಹೆಡ್. ಬಾಕಿ ಎಲ್ಲ ಸೈಡ್ ಸೀನ್, ಎಲ್ಲ ಮಾತಾಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಯು ಜಸ್ಟ್ ಡೋಂಟ್ ಕೇರ್. ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಗುಡ್. ಮೈ ಹಾರ್ಟ್ ಸೇಸ್ ಐ ಆಮ್ ಡೂಯಿಂಗ್ ವೆರಿ ಗುಡ್. ಹಾರ್ಟ್ ಅಲ್ಲಿ ಐ ಆಮ್ ಫೀಲಿಂಗ್ ಗುಡ್, ಮೈಂಡ್ ಅಲ್ಲಿ ಐ ಆಮ್ ಫೀಲಿಂಗ್ ಸೋ ಗುಡ್. ನಾನು ಕರೆಕ್ಟ್ ಆಗಿ ಚಾಯ್ಸ್ ಮಾಡ್ತಾ ಇದ್ದೀನಿ, ಮುಂದೆ ಹೋಗ್ತಾ ಇರಿ. ನೋಬಡಿ ಕ್ಯಾನ್ ಸ್ಟಾಪ್. ಯಾರು ಏನಾದ್ರೂ ಅನ್ಕೊಳ್ಳಿ, ನೋಬಡಿ ಕ್ಯಾನ್ ಸ್ಟಾಪ್. ಹೋಗ್ತಾ ಇರಿ, ನೋಬಡಿ ಕ್ಯಾನ್ ಸ್ಟಾಪ್. ಯು ವಿಲ್ ಬಿ ದ ವಿನ್ನರ್. ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್.